ಜಯ ಶ್ರೀರಾಮ್. ಇವರುಗಳ ಆಶೀರ್ವಾದ ತಗೊಂಡು ಇವತ್ತು ನಾವು ಭಗವದ್ಗೀತೆ ಭಾಷ್ಯವನ್ನ, ಶಂಕರಾಚಾರ್ಯ ಬರೆದಿರೋ ಭಾಷ್ಯವನ್ನ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ 7ನೇ ಅಧ್ಯಾಯ ವಿಜ್ಞಾನ ಯೋಗ ಅನ್ನೋದನ್ನ ಪೇಜ್ ನಂಬರ್ ಬಂದಿದೆ 445. PDF ಆದರೆ 470. ಎಪಿಸೋಡ್ 1. ಇಲ್ಲಿ ಪರಮಾತ್ಮ ತತ್ವಜ್ಞಾನದ ಹೆಚ್ಚುಗಾರಿಕೆ. ಏನಿಲ್ಲಿ ಪರಮಾತ್ಮ ತತ್ವದ ಜ್ಞಾನ ಅದೇನಂತದ್ದು ಹೆಚ್ಚು ಅಂತ ಎಲ್ಲ ವೇದಗಳು ಅಂದ್ರೆ ವೇದಾಂತ. ಈಗ ತಾನೇ ನಾವು ಸರ್ವಸಮ್ಮತೋಪದೇಶಗಳು ನೋಡ್ತಾ ಇದ್ದೀವಿ. ಅದರಲ್ಲಿ ನಮಗೆ ಸ್ವಲ್ಪ ಅರ್ಥ ಆಗಿದೆ. ವೇದಾಂತ, ವೇದಗಳ ಕೊನೆ ಭಾಗ ವೇದಾಂತ. ಅವುಗಳ ಸಾರಾಂಶವೇ ಉಪನಿಷತ್ತುಗಳಲ್ಲಿ ಹೇಳಿದೆ. ಉಪನಿಷತ್ತುಗಳ ಸಾರಾಂಶ ಭಗವದ್ಗೀತೆ. ಇವುಗಳನ್ನ ನಾವು ಚಿಂತನೆ ಮಾಡೋದು. ಅಲ್ಲಿ ಏನು ಹೇಳ್ತಾರೆ? ಪರಮಾತ್ಮ ತತ್ವಜ್ಞಾನ ನಿಜವಾಗ್ಲೂ ನಾವು ಸರಿಯಾದ ಜ್ಞಾನವನ್ನ ಮಾಡ್ಕೋಬೇಕು ಅಂತನ್ನ ಹೇಳ್ತಾರೆ. ಅದನ್ನೇ ಮೋಕ್ಷ, ಕೈವಲ್ಯ, ನಿರ್ವಾಣ, ಸೆಲ್ಫ್ ರಿಯಲೈಸೇಷನ್. ಮತ್ತು ಯಾವುದು ಒಂದನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿದಂಗಾಗುತ್ತೆ, ಯಾವುದು ಒಂದನ್ನು ಪಡೆದ್ರೆ ಎಲ್ಲವನ್ನೂ ಪಡೆದಂಗಾಗತ್ತೆ ಅಂತ ಹೇಳ್ತಾರಲ್ಲ, ಇದನ್ನೇ ಹೇಳಿದ್ರು. ಅಂದ್ರೆ ಇಲ್ಲಿ ನಮಗೆ ಅವಿದ್ಯೆ ಅಂದ್ರೆ ಏನು, ವಿದ್ಯೆ ಅಂತಂದ್ರೆ ಏನು? ಅವಿದ್ಯೆ ಅಂತಂದ್ರೆ ಕಲಬೆರಕೆ ಆಗಿದೆ, ಆತ್ಮ ಅನಾತ್ಮಗಳ ಕಲಬೆರಕೆ. ಅದನ್ನ ಎಷ್ಟೋ ಸರಿ ಹೇಳಿದೆ. ಆತ್ಮ ಅನಾತ್ಮ ಅಂತ ಬೇಕಾದರೂ ಹೇಳಿ, ಮತ್ತೆ ನಿಜವಾದ ನಾನು, ಡೂಪ್ಲಿಕೇಟ್ ನಾನು ಅಂತ ಬೇಕಾದರೂ ಹೇಳಿ, ಹೀಗೆ ಏನ್ ಬೇಕಾದರೂ ಸೇರಿಸ್ಕೋಬಹುದು ಇದರಲ್ಲಿ. ಈ ರೀತಿ ಜ್ಞಾನ ಅಂದ್ರೆ ಏನು? ಈ ಕಲಬೆರಕೆ ಮಾಡ್ಕೊಂಡಿರೋದನ್ನ ಬಿಟ್ಟು ಶುದ್ಧವಾಗಿರೋದನ್ನ ನೋಡೋದು. ಈಗ ನಮ್ಮ ಮನೆಗೆ ನೀರು, ಹಾಲು ಮತ್ತೆ ನೀರು ಬೆರೆಸ್ಕೊಂಡು ತಗೊಂಡ್ಬರ್ತಾನ. ನಾವು ಗ್ಲೂಕೋಮೀಟರ್ನಲ್ಲಿ ನೋಡಿದ್ರೆ, ಅಂದ್ರೆ ಇದು ಲ್ಯಾಕ್ಟೋಮೀಟರ್ನಲ್ಲಿ ಗೊತ್ತಾಗ್ಬಿಡುತ್ತೆ. ಹಾಗೆ ನಾವು ಇವುಗಳನ್ನ ಕಾಯಿಸಿದ್ರೆ ನೀರಿನ ಅಂಶ ಎಲ್ಲ ಹೊರಟೋಗ್ಬಿಟ್ಟು ಬರೀ ಹಾಲು ಉಳ್ಕೊಳ್ಳುತ್ತೆ. ಹಾಗೆ ಇಲ್ಲಿ ಕಾಯಿಸೋದು ಅಂದ್ರೆ ತಪಸ್, ಸಾಧನೆಗಳು ಮಾಡೋದೇ ಒಂದು ದೊಡ್ಡ ತಪಸ್ ಅಂತ ಹೇಳ್ತಿದ್ವಲ್ಲ. ಹಾಗೆ ಯಮ ನಿಯಮಗಳಲ್ಲೂ ಕೂಡ ತಪಸ್ ಅಂತ ಹೇಳ್ತಾರೆ. ಹಾಗೆ ನಾವು ಸಾಧನೆಗಳನ್ನು ಮಾಡಿ ನಮ್ಮ ಅಂತಃಕರಣ ಶುದ್ಧಿ ಮಾಡಿಕೊಂಡು ಏಕಾಗ್ರತೆಯಿಂದ ಅಂತರ್ಮುಖರಾದಾಗ ನಮಗೆ ಇವುಗಳನ್ನ ಬಿಡಿಸ್ಕೋಬಹುದು, ನನ್ನ ನಿಜವಾದ ಸ್ವರೂಪದಲ್ಲಿ ನೆಲೆ ನಿಲ್ಬೋದು. ಅದನ್ನ ಜ್ಞಾನ ಮೋಕ್ಷ ಅಂತ ಕರೀತಾರೆ. ಅಲ್ಲದು ಗೊತ್ತಾಯ್ತು. ಅದನ್ನೇ ಜ್ಞಾನ ವಿಜ್ಞಾನ ಅಂತ ಕರೆಯೋದು. ಈಗ ಶಂಕರಾಚಾರ್ಯರು ಆ ಶ್ಲೋಕ ಶುರುವಾಗಿ ಮೊದಲೇ ಒಂದು 3-4 ಲೈನ್ ಬರೀತಾರೆ. ಏನದು? ಯಾರು ಶ್ರದ್ಧೆಯಿಂದ ನನ್ನನ್ನ ಭಜಿಸುತ್ತಾರೋ, ಅಂದ್ರೆ ನನ್ನನ್ನ ವಿವೇಕದಿಂದ ನೋಡಿಕೊಂಡು ವಿವೇಕದಿಂದ ಅನಾತ್ಮವನ್ನ ಬಿಟ್ಟು ಆತ್ಮನಾಗಿ ಉಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೋ ಅಂತ ಅರ್ಥ. ಯಾರು ಹೀಗೆ ಮಾಡ್ತಾರೋ ಅವನೇ ಹೆಚ್ಚಿನ ಯೋಗಿ ಅಂತ ನನ್ನ ಮತನಪ್ಪ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಹೀಗೆ ನನ್ನ ತತ್ವ ಅಂದ್ರೆ ಏನು? ಈಗ ತಾನೆ ಹೇಳಿದ್ನಲ್ಲ, ನನ್ನಲ್ಲಿಯೇ ಮನಸ್ಸನ್ನಿಟ್ಟು ಹೀಗೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಈಗ ಮೊದಲನೇ ಮಂತ್ರ ಶುರುವಾಗತ್ತೆ. ಮೊದಲನೇ ಶ್ಲೋಕ. ಮಯ್ಯಾ ಸತ್ತ ಮನಃ ಪಾರ್ಥ ಯೋಗಂ ಯೂಯುಂಜನ್ ಮದಾಶ್ರಯ ಅಸಂಶಯಂ ಸಮಗ್ರಂ ಯಥಾ ಜ್ಞಾಸಸಿ ತಚ್ಛೃಣು. ಹೇ ಪಾರ್ಥನೆ, ನನ್ನಲ್ಲಿಯೇ ಆಸಕ್ತವಾದ ಮನಸ್ಸಿನಿಂದ, ನನ್ನಲ್ಲಿಯೇ ಅಂತಂದ್ರೆ ಏನು? ವಾಸುದೇವರ ಮಗ ಕೃಷ್ಣ ಅಂತನ ಹಂಗೆ ತಗೋಬಾರ್ದು. ಮತ್ತೇನು? ಆತ್ಮ, ನನ್ನ ನಿಜವಾದ ಸ್ವರೂಪ.
ಅದರಲ್ಲೇ ನನಗೆ ಆಸಕ್ತಿ ಇರಬೇಕು. ನಮಗೆ ಪ್ರಪಂಚದಲ್ಲಿ ಅನಾತ್ಮದಲ್ಲಿ ಆಸಕ್ತಿ ಇದೆ. ಅದನ್ನು ಬಿಟ್ಟು ಇಲ್ಲಿ ಒಳಗಡೆ ನನ್ನ ನಿಜವಾದ ಸ್ವರೂಪದಲ್ಲಿ ಆಸಕ್ತಿ ಇದೆ. ಅದಕ್ಕೆ ಯಾರಾದರೂ ನನ್ನ ಈ ಈ ಮುಸ್ಲಿಂ ಅವರೇ ವಿಚಾರ ಮಾತಾಡಿದ್ರೆ ಕೂಡ ಕಿವಿ ಹೆಂಗೆ ಹೋಗುತ್ತೆ ಅಂತ ಹೇಳಿದ್ದೆ. ಇನ್ನು ಒಳಗಡೆ ಏನೋ ಆತ್ಮತತ್ವದ ವಿಚಾರ ಮಾತಾಡಿದ್ರೆ ಹೆಂಗೆ ಹೋಗ್ಬೇಕು, ಹಂಗೆ ನನ್ನಲ್ಲಿಯೇ ಆಸಕ್ತಿ ಇಟ್ಟು, ಯಾಕೆ ಅಂದರೆ ಅದನ್ನು ತಿಳ್ಕೊಂಡ್ರೆ ನಾನು ಅದಾಗ್ಬಿಟ್ಟಿದ್ದೀನಿ. ಅದನ್ನು ತಿಳ್ಕೊಂಡ್ರೆ ಅದರಷ್ಟು ಆನಂದ ಮತ್ತೊಂದಿಲ್ಲ. ಅದರಿಂದ ಅದನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಬೇಕು, ಆಸಕ್ತಿ ಇಡಬೇಕು. ಅದೇ ನನಗೆ ಬೇಕು ಅಂತ ಅನಿಸ್ಬೇಕು. ಮುಮುಕ್ಷತ್ವ ಅಂತೀವಲ್ಲ, ಹಾಗೆ ಆ ರೀತಿ ಯಾರು ಮಾಡ್ತಾರೋ ಅವನು ನಿಜವಾದ ಯೋಗಿ. ಯೋಗವನ್ನ ಮಾಡೋ ಹಾಗೆ ಏನಾಗುತ್ತೆ, ಅವನಿಗೆ ಕಿಂಚಿತ್ ಸಂಶಯವಿಲ್ಲದೆ ನನ್ನನ್ನು ತಿಳ್ಕೊಂಡ್ಬಿಡ್ತಾನೆ, ನನ್ನ ತತ್ವದಲ್ಲಿ ನಿಂತು ಬಿಡ್ತಾನೆ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಇದು ಮಂತ್ರದ ಅರ್ಥ. ಇದಕ್ಕೆ ಶಂಕರಾಚಾರ್ಯರು ಭಾಷ್ಯ ಬರೀತಾರೆ, ಅಲ್ಲಿ ನೋಡೋಣ ಅವರಿನ್ನೇನು ಎಕ್ಸ್ಟ್ರಾ ಹೇಳಿರ್ತಾರೋ ನೋಡೋಣ. ಇಲ್ಲಿ ನನ್ನಲ್ಲಿ ಅಂದರೆ ಮುಂದೆ ಹೇಳುವ ವಿಶೇಷಣಗಳಿಂದ ಕೂಡಿದ, ಆವಾಗಲೇ ನಾನು ಹೇಳ್ಬಿಟ್ಟಿದ್ದೀನಿ ವಿಶೇಷಣಗಳು ಏನು ಅಂತ. ಆ ವಿಭೂತಿಗಳನ್ನ ಹೇಳ್ತಾರೆ ಮುಂದಕ್ಕೆ. ನಿಜವಾಗ್ಲೂ ನಮಗೆ ಬೇಕಾಗಿರೋದು ಈ ಕಲಬೆರಕೆ ಆಗಿದೆ, ಬೆಳೆಸ್ಕೋಬೇಕು. ಅದೇ ಮುಖ್ಯವಾಗಿ ವಿಶೇಷ. ಪರಮೇಶ್ವರನಲ್ಲಿಯೇ ಆಸಕ್ತಿಯುಳ್ಳ, ಇಲ್ಲಿ ಪರಮೇಶ್ವರ ಅಂತ ಕರೀತಾರೆ. ಅದಕ್ಕೂ ನನ್ನ ನಿಜವಾದ ಸ್ವರೂಪ, ಆತ್ಮಸ್ವರೂಪ, ಬ್ರಹ್ಮ. ಮತ್ತೆ ಇದು ಕೂಡ ಹಿಂದೂ ಮುಸ್ಲಿಮ್ಸ್ ಬೇರೆ ಧರ್ಮದವರಿಗೆ ನೀವು ಪರಮೇಶ್ವರ ಅನ್ರಿ, ಕೃಷ್ಣ ಅನ್ರಿ, ಅವ್ರಿಗೆ ಹೊಂದಲ್ಲ. ಮತ್ತೇನು ಮಾಡಬೇಕು? ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಮತ್ತು ಇವಾಗ ಎಲ್ರಿಗೂ ಹೊಂದೋ ಹಾಗೆ ಏನು ಹೇಳಬೇಕು? ಪ್ರಶ್ನೆ ಕೇಳ್ತಾ ಇದ್ದೀನಿ. ಏನು ಹೇಳಬೇಕು? ಮತ್ತೆ ಭಗವಂತ ಭಗವಂತ ಅನ್ಬೇಕು ಸರ್. ಅವ್ರಂತಾರ ಭಗವಂತ ಅಂತ ಹೆಸರಾಯಿತು, ಮತ್ತೆ ಹೆಸರೇ ಆಯಿತು. ನೀವು ಭಗವಂತ ಅಂತೀರ, ಅವ್ರು ಜೀಸಸ್ ಅಂತಾರೆ. ನೀವು ಕೃಷ್ಣ ಅಂತೀರ, ಅವರು ಅಲ್ಲ ಅಂತಾರೆ. ಇನ್ನೊಬ್ರು ಬುದ್ಧ ಅಂತಾರೆ. ಮತ್ತೆ ಹೆಸರುಗಳು ಕಿತ್ತಾಡಬೇಕು. ಗಾಢ ನಿದ್ರೆಯಲ್ಲಿ ಎಲ್ಲರಿಗೂ ಆಗಿದೆ ಅನುಭವ. ಆ ಅನುಭವವನ್ನ ಎಲ್ರಿಗೂ ತೋರಿಸಿದ್ದೀವಿ. ಎಲ್ರಿಗೂ ಅಂದ್ರೆ ನಾವು ಇಲ್ಲಿರೋರಿಗೆ. ಅದಕ್ಕೆ ನೀವೇನು ಬೇಕಾದ್ರೂ ಕರ್ಕೊಳ್ರಿ. ನಮ್ಮ ಅಪ್ಪಂದೇನೋಗುತ್ತೆ, ನೀವು ಜೇಸಸ್ ಅಂತ ಕರಿತೀರ, ನಮ್ದೇನು ಅಭ್ಯಂತರ ಇಲ್ಲ. ಬುದ್ಧ ಅಂತ ಕರಿತೀರ, ಕೃಷ್ಣ ಅಂತ ಕರಿತೀರ, ರಾಮ, ಕೃಷ್ಣ, ಗೋವಿಂದ, ನಾರಾಯಣ, ಕೇಶವ, ಮಾಧವ, ಅಥವಾ ಅದನ್ನು ಒಂದು ಅಂತ ಕರ್ಕೊಂತೀರಿ. ಏನು ಬೇಕಾದ್ರೂ ಕರ್ಕೊಳ್ರಿ. ಹೆಂಗಿದೆ? ಇಲ್ಲೆಲ್ಲಿ ಬರುತ್ತೆ ಜಗಳ? ಹೆಂಗಿದೆ ನೋಡ್ರಿ, ಹಂಗೆ ಹಿಡ್ಕೋಬೇಕು. ಈಗ ನನಗೆ ಬಾಯಾರಿಕೆ ಆಗುತ್ತೆ, ನಾನು ಅದನ್ನು ಕುಡಿದ್ರೆ ನನ್ನ ಬಾಯಾರಿಕೆ ಹೋಗುತ್ತೆ. ಯಾವುದು? ನದಿಗೋ ಕೆರೆಗೋ ಹೋಗಿ ಕುಡ್ದಾಗ. ಅದಕ್ಕೆ ಹೆಸರು ನೀವೇನು ಬೇಕಾದ್ರೂ ಕರ್ಕೊಳ್ರಿ. ನೀರು ಅಂತನ್ನಿ, ತಣ್ಣಿ ಅಂತನ್ನಿ, ವಾಟರ್ ಅನ್ನಿ, ಪಾನಿ ಅಂತನ್ನಿ, ನಿಳ್ಳು ಅಂತ ಅನ್ನಿ, ಹೆಂಗ್ ಬೇಕಾದ್ರೂ ಕರೀರಿ. ಹೆಸರು ಕಟ್ಕೊಂಡು ಏನಾಗಬೇಕು? ನನ್ನ ಬಾಯಾರಿಕೆ ಹಿಂಸಿದ್ರೆ ಸರಿ, ನನ್ನ ಈ ಸಂಸಾರದ ತಾಪತ್ರೆಗಳನ್ನ ಇಲ್ದಂಗೆ ಮಾಡಿದ್ರೆ ಸರಿ, ಶಾಶ್ವತವಾಗಿರೋ ಆನಂದ ಕೊಟ್ರೆ ಸಾಕು. ಯಾವುದು ಒಂದನ್ನು ತಿಳಿದ್ರೆ ಎಲ್ಲವನ್ನು ತಿಳಿದಂಗೆ ಆಗ್ಬಿಡ್ಬೇಕು ಅಂಥದ್ದು ಅಲ್ಲ ಅದು. ಅದಕ್ಕೋಸ್ಕರ ಇಲ್ಲಿ ನೀವು ಪರಮೇಶ್ವರ ಅಂತ ಏನು ಕರಿತೀರೋ ಅದು ಹಂಗೆ ಹೇಳ್ಬೇಕಾಗುತ್ತೆ ಅಲ್ವಾ? ಅಂದ್ರೆ ಎಲ್ಲಿ ಕಿತ್ತಾಡ್ತೀರೋ, ಎಲ್ಲಿ ಕಿತ್ತಾಡಬೇಕು? ಏನು ಕಿತ್ತಾಡಬೇಕಾಗಿಲ್ಲ. ನಾವು ಅರ್ಥ ಮಾಡ್ಕೊಳ್ಳುವಾಗ ಹೀಗೆ ಮಾಡಬೇಕು. ಇಲ್ಲಿ ಪರಮೇಶ್ವರ ನನ್ನನ್ನ ಅಂದ ತಕ್ಷಣ ವಾಸುದೇವನ ಮಗ ಅವ್ರು ಹೇಳ್ತಾರೆ, ಹೋಗೋ ನಿಮ್ಮ ಕಳ್ಳಕೃಷ್ಣ ನಾವೇ ಪ್ರಾರ್ಥನೆ ಮಾಡ್ಲಿ ಹೋಗ್ರೇ ಅಂತಾರೆ ಅವರು. ಹಾಗೆ ಅದಕ್ಕೋಸ್ಕರ ಇಲ್ಲೇನು ಪ್ರಾಬ್ಲಮ್ ಬರಲ್ಲ. ಆದ್ದರಿಂದ ನನ್ನಲ್ಲಿ ಅಂದ್ರೆ ಆ ಅನುಭವದಲ್ಲಿ ಯಾರ ಆಸಕ್ತಿಯುಳ್ಳ ಮನಸ್ಸಿನಿಂದ ಕೂಡಿದವನಾಗ್ತಾನೋ, ನನಗೆ ಅದೇ ಬೇಕು, ಅದೇ ನನ್ನ ನಿಜವಾದ ಸ್ವರೂಪ ಅಂತ ತಿಳ್ಕೊಳ್ಳೋದಕ್ಕೆ ಯಾರು ಪ್ರಯತ್ನ ಮಾಡ್ತಾರೋ ಅವನು, ಅದರಿಂದ ಅವನೇ ಆಶ್ರಯ. ಆ ಅನುಭವ ಇದೆಯಲ್ಲ, ಎಲ್ಲರಲ್ಲಿರೋದು ಅವನೇ. ಆದ್ದರಿಂದ ಅವನನ್ನು ನಾನು ನಂಬಿಕೊಂಡು ನೀನೇ ನನ್ನ ಕಾಪಾಡಬೇಕು ಅಂತ ಅವನಿಗೆ ಶರಣು ಹೋಗ್ಬೇಕು. ಹಾಗೆ ಆದರೆ ಕೆಲವ್ರು ಏನ್ ಮಾಡ್ತಾರೆ,
ಈ ಕರ್ಮಕಾಂಡದವರು ಅಗ್ನಿಹೋತ್ರ ಈ ಕರ್ಮಗಳನ್ನ ಮಾಡ್ಕೊತಾ ಹೋಗ್ತಾರೆ. ಪುತ್ರ ಕಾಮೇಷ್ಟಿ ಯಜ್ಞ, ಏಕಸಂಧಿ ಗ್ರಹ, ನನಗಂಥ ಮಕ್ಕಳು ಬೇಕಿಂತದ್ದು ಬೇಕು, ಇವುಗಳನ್ನ ಕೇಳ್ಕೊಂಡು ಮಾಡ್ತಾ ಇರ್ತಾರೆ ಕರ್ಮಕಾಂಡದಲ್ಲಿ. ಮತ್ತೆ ಇನ್ನು ಕೆಲವರು ತಪಸ್ಸನ್ನು ಮಾಡೋದು, ಯಜ್ಞದಾನ ತಪಸ್ಸುಗಳನ್ನ ಮಾಡೋದು. 17ನೇ ಅಧ್ಯಾಯದಲ್ಲಿ 18ನೇ ಅಧ್ಯಾಯದಲ್ಲಿ ಯಜ್ಞದಾನ ತಪಸ್ಸು ಹೇಳ್ತಾರೆ. ಇವು ಎಲ್ಲ ಇದರಲ್ಲೂ ಹೇಳ್ತಾರೆ ಕರ್ಮಕಾಂಡದಲ್ಲಿ, ಧರ್ಮ ಜಿಜ್ಞಾಸೆಯಲ್ಲೂ ಹೇಳ್ತಾರೆ. ಈಗ ನಮ್ಗೆ ಯಾಕೆ ಹೇಳ್ತಾ ಇದ್ದಾರೆ ಇಲ್ಲಿ? ನಾ ಪ್ರಶ್ನೆ ಕೇಳೋದು, ಈ ಯಜ್ಞದಾನ ತಪಸ್ ನಮ್ಗೆ ಯಾಕೆ ಹೇಳ್ತಾ ಇದ್ದಾರೆ ಇಲ್ಲಿ? ಯಾರಾದ ಕರ್ಮಕಾಂಡದಲ್ಲಿ ಹೇಳಿರೋದು, ಉಪಾಸನೆಯಲ್ಲಿ ಹೇಳಿರೋದು ಇಲ್ಲಿ ನಮ್ಗೆ ಯಾಕೆ ಹೇಳ್ತಾ ಇದ್ದಾರೆ? ಪ್ರಶ್ನೆ. ಚಿತ್ತಶುದ್ಧಿಗಾಗಿ. ಹೆಂಗ್ ಮಾಡ್ಬೇಕು? ಕರ್ಮಯೋಗ ರೀತಿ. ಅದು ಇಂಪಾರ್ಟೆಂಟ್. ಕರ್ಮಕಾಂಡದಲ್ಲಿ ಹೇಳಿದೆ, ಅಲ್ಲಿ ಕಾಮ್ಯ ಕರ್ಮದಿಂದ ಮಾಡ್ತಾರೆ. ಉಪಾಸನೆಯಲ್ಲೂ ಹೇಳಿದೆ, ಆ ಲೋಕಕ್ಕೆ ಹೋಗೋದಕ್ಕೋಸ್ಕರ ಮಾಡ್ತಾರೆ. ಮತ್ತೆ ಯಜ್ಞದಾನ ತಪಸ್ಸಿವೆಲ್ಲ ಧರ್ಮ ಜಿಜ್ಞಾಸೆಯಲ್ಲೂ ಹೇಳಿದೆ. ನೀವು ಏನ್ ಬೇಕಾದ್ರೂ ಹೇಳ್ರಿ, ಅವುಗಳನ್ನೇ ನೀವು ಕರ್ಮ ಯೋಗದಿಂದ ಮಾಡಿದ್ರೆ ನಿಮ್ಗೆ ಚಿತ್ತಶುದ್ಧಿಯಾಗಿ ನಿಮ್ಮನ್ನ ದರ ಒಳಗೆ ಕೇಳ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ಇಲ್ಲೂ ಕೂಡ ಸಾಧನೆಗಳನ್ನ ಹೇಳಿದ್ದೆ. ಹೇಗಿದೆ ನೋಡ್ರಿ, ಇಷ್ಟೇ ವ್ಯತ್ಯಾಸ. 4 ಜನ ಭಕ್ತರಲ್ಲಿ ಹೇಳ್ತಾರೆ ಇದನ್ನೆಲ್ಲ. ಅರ್ಥ ಯಾತಿಕ್ ಮಾಡ್ತಾನೆ? ಅರ್ಥಾರ್ಥಿ. ಅವನು ಕಷ್ಟ ಬಂದಾಗ ವೆಂಕಟರಮಣ, ಇನ್ನೊಬ್ಬ ಏನೋ ಅವನಿಗೆ ಬೇಕು, ಅದಕ್ಕೋಸ್ಕರ ದೇವ್ರು ಬೇಕಷ್ಟೇ. ಬಿಡಿ ಸಿಗರೇಟ್ ಬೇಕು, ಅದಕ್ಕೆ ರಾಜ. ಹಂಗೆ ಅಂತವ್ರು. ಈ ಇವನು ಜಿಜ್ಞಾಸೆ ಮಾಡೋನು ಹೆಂಗಿರ್ತಾನೆ? ಯಾತಕ್ಕೋಸ್ಕರ ನನ್ಗೇನೂ ಬೇಡ, ನೀನೇ ಬೇಕು. ಹೇಗಿದೆ ನೋಡ್ರಿ, ಹಂಗೆ. ಅದಕ್ಕೋಸ್ಕರ ಅಂಥವ್ರು ನನ್ನ ತತ್ವವನ್ನು ತಿಳ್ಕೊಳ್ಳೋರು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಇವೇ ಸಾಧನೆಗಳನ್ನ ಕರ್ಮಯೋಗದಲ್ಲಿ ಮಾಡಲಿ. ಯಜ್ಞದಾನ ತಪಸ್ಸು, ಕರ್ಮಕಾಂಡ, ಉಪಾಸನ ಕಾಂಡ, ಇವುಗಳನ್ನೇ. ಆದರೆ ಈ ಯೋಗಿಯು ನನ್ನನ್ನೇ ಅಂತ ಆಶ್ರಯವೆಂದು ತಿಳ್ಕೊಂಡಿರ್ತಾನೆ. ನೋಡಿ, ಈ ಯೋಗಿ ಆ ಗಾಢನಿದ್ರೆಯಲ್ಲಿರೋ ಅನುಭವ ಇದೆ ನೋಡ್ರಿ, ಅವನೇ ನಮ್ಗೆಲ್ಲ ಕೊಡೋದು. ಈವನ್ ಇನ್ ಫ್ಯಾಕ್ಟ್ ಈ ಕಾಮ್ಯ ಕರ್ಮದವರು ಅಥವಾ ಕಷ್ಟ ಬಂದಾಗ ವೆಂಕಟರಮಣ ಅಂತ ಅನ್ನೋರು ಕೂಡ ದೇವತೆಗಳಿಗೆ ಮೊರೆ ಹೋಗ್ತಾರೆ. ಇರ್ಲಿ, ವಿದ್ಯೆ ಬೇಕು ಅಂದ್ರೆ ಸರಸ್ವತಿಗೆ, ಹಣ ಬೇಕು ಅಂದ್ರೆ ಲಕ್ಷ್ಮಿಗೆ. ಬಟ್ ಇವ್ರಿಗೆ ಎಲ್ಲಿಂದ ಬರುತ್ತೆ ಶಕ್ತಿ? ಇವ್ರಿಗೆ ಎಲ್ಲಿಂದ ಬರುತ್ತೆ ಆ ಒಂದು ಇದು ಶಕ್ತಿ ಆಗ್ಲಿ ಅಥವಾ ಕೊಡೋದಿಕ್ಕೆ ಯೋಗ್ಯತೆ ಆಗ್ಲಿ ಎಲ್ಲಿಂದ ಬರುತ್ತೆ? ಪ್ರಶ್ನೆ ಕೇಳ್ತಾ ಇದೆ. ಇವ್ರುಗಳಿಗೆ ಎಲ್ಲಿಂದ ಬರುತ್ತೆ? ಈಗ ದೇವತೆಗಳು ಬೇಕಾದಷ್ಟು ಜನ ಇದ್ದಾರೆ, ಅವ್ರಿಗೆಲ್ಲ ಎಲ್ಲಿಂದ ಬರುತ್ತೆ? ಯಾರಾದ್ರೂ ಬೇಗ ಆತ್ಮನಿಂದಲೇ ಬರೋದು ಅವ್ರಿಗೂ. ಹಾಗೆ ಈಗ ಋಷಿಗಳಿಗೆ ಎಷ್ಟೊಂದು ತಪಶಕ್ತಿ ಇರುತ್ತೆ, ಅವರಿಗೆ ಯೋಗಿಗಳು ಶಕ್ತಿ ಇರುತ್ತೆ, ಅಷ್ಟಸಿದ್ಧಿಗಳಿರುತ್ತೆ. ಯಾರು ಕೊಟ್ಟವರು? ನಮ್ಮಪ್ಪ ಆ ಗಾಢನಿದ್ರೆಯಲ್ಲಿರೋ ಅನುಭವವನ್ನೇ ಹೀಗೆ ಅರ್ಥ ಮಾಡ್ಕೋಬೇಕು. ಆದ್ದರಿಂದ ನಾವು ಈ ಚಿಲ್ರೆ ದೇವತೆಗಳನ್ನ ಕೇಳೋದಕ್ಕಿಂತ ಒಂದೇ ಸಾರಿ ಅವನ್ನೇ ಕೇಳೋಣ, ಗಾಢನಿದ್ರೆಯಲ್ಲಿರೋ ಅನುಭವನ್ನೇ ಕೇಳೋಣ, ನನಗೆ ಏನ್ ಬೇಕು ಅದು. ಅಥವಾ ನಾನು PA ಮುಖಾಂತರ MLA ಚೀಫ್ ಮಿನಿಸ್ಟರ್ನ ಹತ್ರ ಹೋಗೋ ಬದಲು ಒಂದೇ ಸಾರಿ ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗ್ತೀನಿ. ಇನ್ಯಾವನ ಹತ್ರ ಹೋಗ್ಬೇಕು? ಇದು ಯಾರಿಗೆ ಬೇಕಪ್ಪ? ಹೆಂಗಿದೆ? ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗೋದು. ಹಾಗೆ ಡೈರೆಕ್ಟಾಗಿ ನಾನು ಗಾಢನಿದ್ರೆಯಲ್ಲಿ ಕಂಡಂತ ಆತ್ಮ ಅನುಭವವನ್ನೇ ನಾನು ಕೇಳ್ಕೊತೀನಿ, ಹೇಳ್ತೀನಿ. ಹೆಂಗಿದೆ? ಅವನ ಜೊತೆನಲ್ಲಿ ನಾವು ವ್ಯವಹಾರ ಮಾಡೋದು ಹೆಂಗಿದೆ? ಅವ್ರ ಸಬಾರ್ಡಿನೇಟ್ಸ್ ಆಗಿರೋ ದೇವತೆಗಳ ಜೊತೆಲಿ ನಾನು ಕೇಳ್ಕೊಳ್ಳೋದು ಹೆಂಗಿದೆ? ಎರಡಕ್ಕೂ ಒಂದೇ ಪುರುಷ ಪ್ರಯತ್ನ. ಹೇಗಿದೆ? ಯಾವ್ದು ಬೇಕು ನಿಮ್ಗೆ ಅಂತ ಕೇಳ್ತಾರೆ. ಆದ್ದರಿಂದ ಈ ಕಷ್ಟ ಬಂದಾಗ ವೆಂಕಟರಮಣ ಅಥವಾ ಕಾಮ್ಯ ಕರ್ಮ ಇವುಗಳಿಗೆ ನನ್ನ ಆಶ್ರಯ ಮಾಡೋದಕ್ಕಿಂತ ನಾನೇ ಬೇಕು ಅಂತ ಮಾಡ್ತಾನಲ್ಲ, ಅವನು ಯೋಗಿಗಳಲ್ಲಿ ಶ್ರೇಷ್ಠ. ನಾವು ಯಾವುದೂ ನೋಡ್ಕೋಬೇಕು, ಅದನ್ನು ಭಗವಂತ ಹೇಳ್ತಾ ಇದ್ದಾನೆ. ಹಾಗೆ ಆದ್ದರಿಂದ ಅಂಥವನು ನನ್ನಲ್ಲಿಯೇ ಆಸಕ್ತಿ ಇಟ್ಟು ನಾನೇ ಬೇಕು ಅಂತ ಹೇಳಿ ಈ ಸಾಧನೆಗಳನ್ನ ಕರ್ಮಯೋಗ ರೂಪದಲ್ಲಿ ಮಾಡಿದ್ದಾದರೆ
ಹಾರ ಅಂತ ಹೇಳ್ತಾ ಇದ್ದಾನೆ. ಅವರಿಗೆ ನಾನು ಯಾವಾಗಲೂ ಅವರಿಗೆ ಈ ತತ್ವದಲ್ಲಿ ನಿಲ್ಲೋದಿಕ್ಕೆ ಸಹಾಯ ಮಾಡ್ತೀನಿ ಅಂತ. ಹಾಗೆ ಮತ್ತೆ ಈ ಮುಂದಕ್ಕೆ ಇದೇ ಅಧ್ಯಾಯದಲ್ಲಿ ವಿಭೂತಿ ಉಪಾಸನೆಗಳನ್ನ ಹೇಳ್ತಾರೆ. ಹಾಗೆ ಅದನ್ನ ಇಲ್ಲಿ ಕೂಡ ಮೆನ್ಷನ್ ಮಾಡ್ತಾ ಇದ್ದಾರೆ. ಏನಂತ, ಯೋಗವನ್ನು ಮಾಡುತ್ತಾ ಮನಸ್ಸನ್ನು ಸಮಾಧಾನಗೊಳಿಸುತ್ತಾ ಸಂಶಯವಿಲ್ಲದೆ ನನ್ನನ್ನ ಸಮಗ್ರವಾಗಿ ಎಂದರೆ ವಿಭೂತಿ, ಬಲ, ಶಕ್ತಿ, ಐಶ್ವರ್ಯ ಮುಂತಾದ ಗುಣ ಸಂಪತ್ತುಗಳುಳ್ಳ ನನ್ನನ್ನು ಪೂರ್ಣವಾಗಿ, ಹೇಗೆ ಎಂದರೆ ಯಾವ ಪ್ರಕಾರದಿಂದ ಭಗವಂತನು ಹೀಗೆಯೇ ಇರುವನು ಎಂದು ಯಾವ ಸಂಶಯವೂ ಇಲ್ಲದೆ ತಿಳಿದುಕೊಳ್ಳುವನೋ. ಇಲ್ಲಿ ವಿಭೂತಿಗಳನ್ನ ಹೇಳ್ತಾ ಇದ್ದಾರೆ. ಇದು ಕರ್ತೃತಂತ್ರವಾದ ಸಾಧನೆ. ಯಾರು ಬೆಳಿಗ್ಗೆ ನೋಡಿದ್ವಲ್ಲ, ಯಾರು ಉತ್ತಮ ಅಧಿಕಾರಿನೋ ಅವನು ಡೈರೆಕ್ಟ್ ಆಗಿ ಹೋಗ್ಬಿಡ್ತಾನೆ, ನಚಿಕೇತ. ಬಟ್ ನಾವು ಇನ್ನೂ ಅಷ್ಟು ಅಧಿಕಾರ ಇಲ್ಲದೆ ಇದ್ರೆ ಮಧ್ಯಮ, ಅಧಮ, ಮಧ್ಯಮ, ಇನ್ನು ಕೆಳಗಡೆ ಇರುವಂತವ್ರು ಏನ್ ಮಾಡ್ಬೇಕು? ಈ ಪ್ರಪಂಚದಲ್ಲಿ ಏನ್ ಕಂಡ್ರು, ಕಾರ್ಯ ಅಂತ ಏನ್ ಅಂತೀವೋ ಅಥವಾ ದೃಶ್ಯ ಪ್ರಪಂಚ ಅಂತ ಏನ್ ಹೇಳ್ತೀನೋ, ಯಾವ್ದು ಬೇಕಾದ್ರೂ ಇಟ್ಕೊಳ್ರಿ, ನಮಗ್ ಸುಲಭವಾಗಿರೋದು. ಇವುಗಳನ್ನ ಪ್ರತಿಯೊಂದನ್ನ ಪರಮಾತ್ಮ ಅಂತ ಭಾವನೆ ಮಾಡೋದು ಎಷ್ಟು ಚೆನ್ನಾಗಿದೆ ನೋಡ್ರಿ. ಇದೇನು ಶಾಸ್ತ್ರ ಹೇಳಿದ್ದನ್ನು ನಾನು ಕೇಳ್ಕೋಬೇಕೇನೋ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಏನ್ ಶಾಸ್ತ್ರ ಹೇಳ್ಬಿಡ್ತು ನಾನು ಕೇಳ್ಕೋಬೇಕೇನೋ? ಇದು ಶಾಸ್ತ್ರಕ್ಕೇನಾದರೂ ಇದಕ್ಕೇನಾದರೂ ಆಧಾರ ಇದೆಯೇನೋ? ಎಲ್ಲವನ್ನ ಮೇಲ್ಗಡೆಯಿಂದ ಆ ಪಂಚಭೂತಗಳು ಹೇಳ್ತಲ್ಲ, ಅವು ಪರಮಾತ್ಮನೇ, ನೀನೇ ಈ ರೂಪದಲ್ಲಿ ತೋರ್ತಾ ಇದ್ದೀಯ ವಿಭೂತಿ ಅಂತ. ಕೊನೆಗೆ ಅವುಗಳಿಂದ ಆದಂತ 14 ಲೋಕಗಳು, ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ, ಕಾಲ, ದೇಶ, ಕಾರ್ಯಕಾರಣ ಎಲ್ಲವೂ ಅವನ ವಿಭೂತಿಯೇ, ಯಾವುದು ಬಿಡೋಂಗಿಲ್ಲ. ಹೆಂಗಿದ್ದೀರಿ? ಹಿಂಗ್ ಮಾಡಿದ್ರೆ ಇದಕ್ಕೆ ಆಧಾರ ಏನು ಅಂತ ನಾನು ಪ್ರಶ್ನೆ ಕೇಳ್ತಾ ಇದ್ದೆ. ಶಾಸ್ತ್ರ ಏನೋ ಹೇಳ್ಬಿಡ್ತು, ಇವುಗಳನ್ನ ಕೆಳಗಿನ ಮಟ್ಟದ ಅಧಿಕಾರಿಗಳಿಗೆ ಭಾವನೆ ಮಾಡ್ಕೊಳ್ರಿ ಅಂತ ಪ್ರಶ್ನೆ ಕೇಳ್ತಾ ಇದ್ದೇನೆ. ಇದಕ್ಕೇನು ಶಾಸ್ತ್ರಕ್ಕೆ ಆಧಾರ ಅಂತ ನಾನು ಕೇಳ್ತಾ ಇರೋದು. ಯಾಕೆ ಇದನ್ನೆಲ್ಲ ವಿಭೂತಿ ಅಂತ ಹೇಳಿದ್ರು? ದೃಶ್ಯ ಪ್ರಪಂಚ ಅಥವಾ ಎಚ್ಚರ, ಕನಸು, ಕಾರ್ಯ, ಕಾರ್ಯ ಕಾರ್ಯ ಏನೇನು ಕಾಣ್ತಾ ಇದೀವಿ ಇವೆಲ್ಲ ಕಾರ್ಯ. ಯಾರಾದ್ರೂ ಕಷ್ಟ ಇದೆಯಾ? ಹಲೋ, ಆತ್ಮನೇ ಸರ್, ಆತ್ಮನೇ, ಆತ್ಮನೇ. ಏನ್ ಆತ್ಮ ಅಂದ್ರೆ ನಮ್ಮ ಸ್ವರೂಪನೇ ಇದಕ್ಕೆಲ್ಲ ಕಾರಣ, ತೋರ್ತಾ ಇರೋದೆಲ್ಲ ಅದೇ ಅಂತ. ಕರೆಕ್ಟಮ್ಮ. ಇದನ್ನ ಯಾಕೆ ನಾನು ಪರಮಾತ್ಮ ಅಂತ ಭಾವನೆ ಮಾಡ್ಕೋಬೇಕು ಅಂತ ನನ್ನ ಪ್ರಶ್ನೆ. ಆತ್ಮ ಸರಿ, ಭಾವನೆ ಯಾಕೆ ಮಾಡ್ಕೋಬೇಕು? ಇದಕ್ಕೇನಿದೆ ಪ್ರೂಫು ಅಂತ. ಜ್ಞಾನಕಾಂಡನೇ ಪ್ರೂಫ್. ಜ್ಞಾನಕಾಂಡ ಅಲ್ಲಮ್ಮ, ಚಿಕ್ಕದನ್ನ ಭಾವನೆ ಮಾಡ್ಕೊಂಡ್ ಬದಲು ದೊಡ್ಡದ್ರಲ್ಲಿ ನಾವು ಅವನ್ನ ನೋಡ್ಬೇಕು ಅಂತ ನಮ್ ಮನ್ಸು ಎಲ್ಲ ಯಾವಾಗ್ಲೂ ಆಚೆ ಕಡೆನೆ ಇರುತ್ತೆ. ಅದಕ್ಕೋಸ್ಕರ ದೊಡ್ಡ ಹಿಮಾಲಯನ ಭಾವನೆ ಮಾಡ್ಕೋಬೇಕು. ಆತರ ಚಿಕ್ಕದಕ್ಕಿಂತ ದೊಡ್ಡದ್ರಲ್ಲಿ ಭಾವನೆ ಮಾಡ್ಕೋಬೇಕು. ಹೌದು, ಮೊದಲು ದೊಡ್ಡ ಮಾಡ್ಕೊಳ್ರಿ. ಈವನ್ ಚಿಕ್ಕದ್ರಲ್ಲೂ ಪರಮಾತ್ಮ ಇದ್ದಾನೆ, ಎಲ್ಲತ್ರಲ್ಲೂ ಇದ್ದಾನೆ. ನಮಗ್ ಚಿಕ್ಕದ್ ಹೇಳಿದ್ರೆ ಇವನ್ ಹೆಂಗ್ ಪರಮಾತ್ಮ ಆಗ್ತಾನೆ, ತೆಗೆದು ಬಿಸಾಕ್ರು ಅಂತೀವಿ. ಅದಕ್ಕೆ ದೊಡ್ಡದು ಹಿಮಾಲಯ ಪರ್ವತ, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರಗಳು, ಗ್ರಹಗಳು, ಹಂಗೆ ಮತ್ ಯಾವ್ದ್ರಲ್ಲಿ ಹೈ ಇರುತ್ತೋ ಅಂತದನ್ನ ವಿಭೂತಿ ಅಂತ ಮಾಡ್ಕೋ ಫಸ್ಟ್. ಆಮೇಲೆ ಕೆಳಗಿನ ಮಟ್ಟದ್ದು ಎಲ್ಲವೂ ಪರಮಾತ್ಮನೇ. ಅವನ್ ಬಿಟ್ಟು ಏನಿದೆ ಹೇಳ್ರಿ? ನೀವು ಹಾವುನ್ರಿ, ನೀರಿನ ಕೋಡಿ ನೆಲ ಬೆರ್ಕೊಂಡ್ರಿ, ಎಲ್ಲ ಹಗ್ಗನೆ. ನೀವು ಒಡವೆ ಅಂತನ್ರಿ, ಏನ್ ಬೇಕಾದ್ರೂ ಹೇಳ್ರಿ, ನಾಮ ರೂಪ ವಾಚಾರಂಭಣ ವಿಕಾರೋ ನಾಮಧೇಯಂ, ಎಲ್ಲವೂ ಚಿನ್ನವೇ. ಹಾಗೆ ಇಲ್ಲಿ ಇದಕ್ಕೆ ಒಂದು ಆಧಾರ ಏನಪ್ಪಾ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಈ ಸಾಧನೆ ಮಾಡಿ ಬ್ರಹ್ಮಜ್ಞಾನ ಆಗ್ಬಿಡುತ್ತೆ. ಯಾರಿಗೆ? ಬ್ರಹ್ಮಜ್ಞಾನಿಗೆ. ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿಗಳು, ಅವ್ರಿಗೆ ಈ ಪ್ರಪಂಚ ಹೆಂಗ್ ಕಾಣುತ್ತೆ ಸ್ವಾಮಿ? ಎಲ್ಲವೂ ಪರಮಾತ್ಮ. ಹೆಂಗಿದೆ? ನೀವು ಸರ ಅಂತನ್ರಿ, ಅವನ್ ಚಿನ್ನ ಅಂತಾನೆ. ಸರ್ಪ ಅಂಗಡಿ ಅವನಿಗೆ ಹಂಗೆ
ನೀವು ನೆಕ್ಲಿಸ್ ಅಂದ್ರೆ ಚಿನ್ನ ಅಂತಾನವನು, ಕಾಲ್ಗೆ ಹಾಕೊಳ್ಳೋ ಕಾಲುಂಗುರ ಅಂದ್ರೆ ಚಿನ್ನ ಅಂತಾನವನು, ಉಂಗುರ ಅಂತ ಹೇಳ್ರಿ, ಮೂಗ್ ಹಾಕೊಳ್ಳೋದು ನೀವೇನ್ ಬೇಕಾದ್ರೂ ಹೇಳ್ರಿ ಅದನ್ನ ಚಿನ್ನ ಅಂತ. ನೀವು ಮಡಕೆ ಕುಡಿಕೆ ಶ್ರವ ತಟ್ಟೆ ಏನ್ ಬೇಕಾದ್ರೂ ಹೇಳ್ರಿ ಮಣ್ಣು ಅಂತ ನಾವು. ಹಾಗೆ ಬ್ರಹ್ಮಜ್ಞಾನಿಗೆ ಆ ಅನುಭವ ಬಂದಿರೋದ್ರಿಂದ ನಾವು ಅಟ್ಲೀಸ್ಟ್ ಆ ಜ್ಞಾನ ನಮ್ಗಿಲ್ಲ, ಬಟ್ ಭಾವನೆ ಮಾಡ್ಕೊಳ್ತದೆ ಯಾರಪ್ಪಂದು ಏನು ಕಡಿಮೆ ಆಗುತ್ತೆ, ಏನೋಗುತ್ತೆ ನಮ್ಗೆ, ಭಾವನೆ ಮಾಡ್ಕೊ ಎಲ್ಲವೂ ಪರಮಾತ್ಮನೇ ಅಂತ. ನೋಡ್ರಿ, ಸಾಧನೆ ಪ್ರತಿಯೊಂದು ಕೂತ್ರೆ ಸಾಧನೆ, ನಿಂತ್ರೆ ಸಾಧನೆ, ಎದ್ರೆ ಸಾಧನೆ, ಮಲಗಿದ್ರೆ ಸಾಧನೆ, ಕನಸು ಬಂದ್ರೆ ಸಾಧನೆ ನೋಡ್ಕೋಬಹುದು, ನಿದ್ದೆಗೆ ಹೋದ್ರೆ ಸಾಧನೆ, ಎಚ್ಚರದಲ್ಲಿ ಇದ್ರೆ ಪ್ರತಿಯೊಂದು ಪರಮಾತ್ಮನೇ. ವಾಕಿಂಗ್ ಹೋಗ್ರಿ, ಆಕಾಶ, ಆಹಾ ಪರಮಾತ್ಮೆ, ಏನ್ ಸೃಷ್ಟಿಯಪ್ಪ, ನೀನ್ ಎಲ್ಲ ಕಡೆ ಇದೆಯಲ್ಲೋ, ಎಷ್ಟು ಸುಂದರವಾಗಿದ್ದೀಯೋ, ಆ ಮೋಡಗಳು, ಆ ಸೂರ್ಯ, ಆ ಚಂದ್ರ, ನಕ್ಷತ್ರಗಳು, ಏನ್ ಚೆನ್ನಾಗಿದೆಯಪ್ಪ. ಹೀಗೆ ಭಾವನೆ ಮಾಡೋದು ಏನು ಕಷ್ಟನ? ಮುಗ್ದೋಯ್ತು. ನನ್ನ ಅಂತಃಕರಣ ಎಷ್ಟು ಶುದ್ಧಿ ಆಗೋಯ್ತು. ಹಾಗೆ ಪ್ರತಿಯೊಂದನ್ನ, ಗಿಡ ಮರಗಳು ಹಾಗೆ ಪುರಾಣದಲ್ಲೆಲ್ಲೋ ಒಂದ್ ಕಡೆ ಹೇಳ್ತಾರೆ 24 ಗುರುಗಳಿದ್ದಾರೆ ಅಂತ. ಮರವೂ ಕೂಡ ಗುರುನಂತೆ. ಅದು ಭಾವನೆ ಮಾಡೋದಿರ್ಲಿ, ಗುರು ಯಾಕೆ ಗೊತ್ತಾ? ಮರಕ್ಕೆ ಕಲ್ಲು ಹೊಡೆದ್ರೆ, ಒಂದು ಕಲ್ಲು ಹೊಡೆದ್ರೆ 2 ಹಣ್ಣು ಕೊಡುತ್ತೆ. ಎಲ್ಲಿ ನನಗೆ ಯಾರಾದರೂ ಒಂದು ಕೆನ್ನೆ ಕೊಟ್ಟರೆ ನಾನು 4 ಕೆನ್ನೆಗೆ ಬಾಡಿಸ್ತೀನಿ. ಇಷ್ಟೇ ವ್ಯತ್ಯಾಸ ಮರಕ್ಕೂ ನನಗೂ. ಮತ್ತದು ಎಷ್ಟಾದರೂ ಬೈರಿ ಉಗಿರಿ ನೆರಳು ಕೊಡುತ್ತೆ, ಹಣ್ಣು ಕೊಡುತ್ತದು, ಒಳ್ಳೆ ಗಾಳಿ ಕೊಡುತ್ತೆ. ಇದಕ್ಕಿಂತ ಇನ್ನೇನು ಮಾಡಬೇಕು? ಅದೇನು ಓಡಾಡೋದಿಲ್ಲ. ನಾನೇನು ಮಾಡ್ತಾ ಇದ್ದೀನಿ, ಹುಲುಮಾನವ ಅನ್ನತ್ತೆ. ಹಸು ಕತೆ ಗೊತ್ತಲ್ವಾ, ನೀನು ಯಾರಿಗಾದೆಯೋ ಹುಲುಮಾನವ ಅಂತ. ಹಂಗೆ ಪ್ರತಿಯೊಂದು ನಮ್ಗೆ ಹಂಗೆ ಹೇಳ್ತಾ ಇದೆ. ಆದ್ದರಿಂದ ಎಲ್ಲವೂ ಹೀಗೆ ಇರಲಿ. ಆ ಉಪಾಸನೆ ಬಂದಾಗ ನೋಡೋಣ. ಈಗ ಸದ್ಯಕ್ಕೆ ಸಾಕು. ಒಟ್ಟಿನಲ್ಲಿ ಇವೆಲ್ಲ ಹೇಳ್ತಾ ಬರ್ತಾರೆ. ನಾವು ಇದರಲ್ಲಿ ನೋಡಿದ್ದಾಯ್ತು ಎಲ್ಲ ವಿಭೂತಿಗಳು, ಬಲ, ಶಕ್ತಿ, ಐಶ್ವರ್ಯ ಎಲ್ಲವೂ ಕೂಡ ಅವನ ವಿಭೂತಿಯೇ ಅಂತ ಅಂದರು. ಇಲ್ಲಿ ಸುಮ್ಮನೆ ಟಚ್ ಮಾಡಿದ್ದಾರೆ ಅಷ್ಟೇ. ಇನ್ನು ಮುಂದಕ್ಕೆ ಅದ್ರ ಬಗ್ಗೆ ಹೇಳ್ತಾರೆ ಇದೇ ಅಧ್ಯಾಯದಲ್ಲಿ. ಇಲ್ಲಿ ಮಾತ್ರ ಅಲ್ಲ, 7ನೇ ಅಧ್ಯಾಯ ಬಿಟ್ರೆ 8ನಲ್ಲಿ ಹೇಳ್ದಂಗಿಲ್ಲ, ಎಲ್ಲೂ ಹೇಳಿಲ್ಲ. 9, 10, 11 ಕೊನೆಗೆ ವಿಶ್ವರೂಪ ಉಪಾಸನೆ ಅದನ್ನೇ ತೋರಿಸ್ಬಿಡ್ತಾರೆ. ಇಲ್ಲಿ ಸಗುಣ ನಿರ್ಗುಣ ಎಲ್ಲ ಸೇರಿಸ್ಕೋಬೇಕು ವಿಭೂತಿಗೆ. ಆದ್ದರಿಂದ ಭಗವಂತನು ಹೀಗೆ ಇರುವನು ಎಂದು ಯಾವ ಸಂಶಯವೂ ಇಲ್ಲದೆ ತಿಳಿದುಕೊಳ್ಳುವೆಯೋ. ಅವನು ಹೇಗಿದ್ರೆ ತೋರಲಿ, ಅವನು ಕತ್ಗೆ ಹಾಕೊಳ್ಳೋ ಸರ ಇರಲಿ, ಮೂಗ್ಗೆ ಹಾಕೊಳ್ಳೋದಿರ್ಬೋದು, ಕಿವಿಗೆ ಹಾಕೊಳ್ಳೋದಿರ್ಬೋದು, ನಾಲ್ಗೆಗೆ ಹಾಕೊಳ್ಳೋದಿರ್ಬೋದು, ಕತ್ಗೋ, ಸೊಂಟಕ್ಕೋ, ಕಾಲ್ಗೋ, ಕೈಗೋ, ಎಲ್ಲಿಗೆ ಬೇಕಾದ್ರೆ ಎಲ್ಲ ಚಿನ್ವೆ, ಹಂಗೆ ನೋಡೋದು ಬರ್ಬೇಕು. ಇದನ್ನ ಇನ್ನ 2ನೇ ಶ್ಲೋಕ. ಜ್ಞಾನಂ ತೇಹಂ ಸವಿಜ್ಞಾನ ಮಿದಂ ವಕ್ಯಾಮ್ಯಶೇಷತಃ ಯಜ್ಞಾತ್ಯನೇಹ ಭೂಯೋನ್ಯ ಜ್ಞಾತವ್ಯ ಮಮ ಶಿಷ್ಯತೆ. ಈ ವಿಜ್ಞಾನದಿಂದ ಕೂಡಿದ ಜ್ಞಾನವನ್ನ ನಿನಗೆ ನಾನು ಸ್ವಲ್ಪವೂ ಬಿಡ್ದಂಗೆ ಹೇಳುವೆನು. ವಿಜ್ಞಾನ, ಇಲ್ಲಿ ಜ್ಞಾನ ಅನ್ಲಿಲ್ಲ, ವಿಜ್ಞಾನ ಅಂದ್ರೆ. ಇಲ್ಲಿ ನಮಗೆ ತಿಳಿಸ್ಕೊಡ್ತಾರೆ ಜ್ಞಾನ ಅಂದ್ರೆ ಏನು, ವಿಜ್ಞಾನ ಅಂದ್ರೆ ಏನು. ಅದನ್ನ ತಿಳಿದ್ರೆ ಮತ್ತೆ ಇನ್ನೊಂದು ತಿಳಿಬೇಕಾಗಿಲ್ಲ, ಎಲ್ಲ ನಮಗೆ ಗೊತ್ತಿರೋದೆ. ಆ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಉಪನಿಷತ್ತುಗಳಲ್ಲಿ ಹೇಳಿರೋದನ್ನ ಭಗವದ್ಗೀತೆಯಲ್ಲಿ ಹಾಕ್ತಾ ಇದ್ದಾರೆ. ಅದಕ್ಕೆ ಉಪನಿಷತ್ತುಗಳ ಸಾರವೇ ಭಗವದ್ಗೀತೆ. ಅದಕ್ಕೆ ನಮಗೆಲ್ಲ ಮೊದಲೇ ಗೊತ್ತಿದೆ ಅಲ್ವಾ? ಕೇಳಿದ್ವಿ ಉಪನಿಷತ್ತುಗಳಲ್ಲಿ. ಈಗ ತಾನೇ ಅದ್ರ ಬಗ್ಗೆ ಎಲ್ಲ ಹೇಳಿದ್ದಾಯ್ತು. ಈಗ ಶಂಕರಾಚಾರ್ಯರಿಗೆ ಅರ್ಥ ಬರೀತಾರೆ. ನನ್ನ ವಿಷಯವಾದ ಜ್ಞಾನವನ್ನ, ಯಾವ್ದು ನನ್ನ ವಿಷಯ? 2 ಕಲಬೆರಕೆ ಆಗಿದೆಯಲ್ಲ, ಇದು ಅವಿದ್ಯೆ. ಇದನ್ನ ಬಿಡಿಸ್ಕೊಂಡ್ರೆ ಜ್ಞಾನ, ಗಾಢ ನಿದ್ರೆ, ಅನುಭವ, ಅದು ನನ್ನ ವಿಷಯ. ಎಲ್ರಿಗೂ ಅನುಭವ ಆಗಿದೆ. ಆ ವಿಷಯವಾದ ಜ್ಞಾನವನ್ನ ನಿನಗೆ ವಿಜ್ಞಾನದೊಡನೆ. ಇಲ್ಲಿ ಜ್ಞಾನ ಅಂದ್ರೆ ಏನು, ವಿಜ್ಞಾನ ಅಂದ್ರೆ ಏನು ಅಷ್ಟೇ. ಇಲ್ಲಿ ವಿಜ್ಞಾನ ಅಂದಿದ ತಕ್ಷಣ ಏನು ಹೇಳಿದ್ರು? ಅನುಭವದಿಂದ ಕೂಡಿದ, ಸ್ವಲ್ಪವೂ ಸಂಶಯವಿಲ್ಲದೆ, ಉಳಿಯದಂತೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಬಿಡ್ತಾರೆ. ಹಾಗೆ ವಿಜ್ಞಾನ.
ಜ್ಞಾನ ಅಂದರೆ ಏನು? ಶಾಸ್ತ್ರಜ್ಞಾನ, ಪುಸ್ತಕದ ನಾಲೆಡ್ಜ್, ಪುಸ್ತಕದ ಬದನೆಕಾಯಿ. ನಾನು ಜೋಕಾಗಿ ಹೇಳೋದು ಅಷ್ಟೆ. ಈಗ ನಮಗೆಲ್ಲ ಶಾಸ್ತ್ರಜ್ಞಾನ ಗೊತ್ತು, ಇನ್ನು ವಿಜ್ಞಾನ ಆಗಿಲ್ಲ. ನಮ್ದೇನು ಪಾಪ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಹುಟ್ಟಿದಾಗ್ಲಿಂದ ಅವರು 70ನೇ ವರ್ಷಕ್ಕೆ ಬಂದಾಗಲೂ ಕೂಡ ಈ ಮಾತು ಹೇಳಿದರು, ನನಗೆ ಬರೀ ಜ್ಞಾನ ಆಗಿದೆ, ವಿಜ್ಞಾನ ಆಗಿಲ್ಲ ಅಂತ. ಹಾಗೆ ಸೊ ನಮ್ಗೆ ಇವಾಗ ಅರ್ಥ ಆಯ್ತು ಅದೇನು ಅನ್ನೋದು. ಆದ್ದರಿಂದ ಜ್ಞಾನ ಅಂದ್ರೇನು, ವಿಜ್ಞಾನ ಎಂದ್ರೇನು, ಹೀಗೆ. ಯಾರು ಆತ್ಮನ ಅರ್ಥಕೊಂತಾರೋ ಮತ್ತೇನು ತಿಳ್ಕೊಬೇಕಾಗಿಲ್ಲ. ಯಾವುದು ಒಂದನ್ನು ತಿಳಿದ್ರು ಎಲ್ಲವನ್ನು ತಿಳಿದಂಗಾಗುತ್ತೆ ಅಂತ ಹೇಳಿದ್ದು ಆಯ್ತು. ಆ ಜ್ಞಾನವನ್ನು ಕೇಳುವ ಅರ್ಜನನ್ನ ತನ್ನ ಕಡೆ ತಿರುಗಿಸ್ಕೊಳ್ಳೋದಕ್ಕೋಸ್ಕರ ಭಗವಂತ ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಬೆಲ್ಲ ಹಾಕ್ತಾ ಇದ್ದಾನೆ. ಭಗವಂತ ಹೇಳೋದ್ರಲ್ಲಿ ಈ ಕಡೆ ಬರಲಿ ಅಂತ. ಯಾವುದನ್ನು ತಿಳಿದುಕೊಂಡ್ರೆ ಎಲ್ಲವನ್ನೂ ತಿಳಿದಂಗಾಗುತ್ತೆ ಅಂತ ಹೇಳಿದ ತಕ್ಷಣ ಅರ್ಜುನ್ಗೆ ಕ್ಯೂರಿಯಾಸಿಟಿ, ಯಾವುದಂಥದ್ದು ನನಗದು ಹೇಳ್ಕೊಡು ಅಂತ ಅನ್ಲಿ ಅಂತ ಅವನ ಕಡೆ ತಿರುಗಿಸ್ಕೊಳ್ಳೋದಕ್ಕೋಸ್ಕರ ಹೇಳ್ತಾ ಇದ್ದಾನೆ. ಅಂಥ ಒಂದು ವಿಜ್ಞಾನವನ್ನ ತಿಳ್ಕೊಂಡ್ರೆ ಇನ್ನೇನು ಬೇರೆ ತಿಳ್ಕೊಬೇಕಾಗಿಲ್ಲ. ಅದನ್ನೇ ಪುರುಷಾರ್ಥ ಸಾಧನ. ನಿಜವಾಗ್ಲೂ ಪುರುಷ ಪ್ರಯತ್ನ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ಮನುಷ್ಯನು ಮಾಡಬೇಕಾಗಿರೋದು ಇದೊಂದೇ. ಇದು ಮಾಡದೇ ಇದ್ರೆ ಹಿಂದೆ ಹೇಳಿದ್ದೆ ವೇಸ್ಟ್. ಋಷಿಮುನಿಗಳು ನಮ್ಮನ್ನು ನೋಡಿದ್ದೆ ವೇಸ್ಟ್ ಅಂತಾರಂತೆ. ಮನುಷ್ಯನ ಹುಟ್ಟಿದಕ್ಕೆ ಇದು ಮಾಡಬೇಕು, ಇಲ್ದಿದ್ರೆ ಏನು? ಪ್ರಾಣಿಗಳಿಗೂ ನಮ್ಗೇನು ವ್ಯತ್ಯಾಸ? ಅವು ಹುಟ್ಟುತ್ತೆ, ಬೆಳೆಯುತ್ತೆ, ತಿನ್ನುತ್ತೆ, ಮಲಗುತ್ತೆ, ಮಕ್ಕಳು ಹಾಕುತ್ತೆ, ಒಂದಿನ ಸಾಯುತ್ತೆ. ನಾವು ಅಷ್ಟೇ ಮಾಡಿದ್ರೆ ಇನ್ನೇನು ವ್ಯತ್ಯಾಸ? ಪ್ರಾಣಿಗಳೇ. ಆದ್ದರಿಂದ ಈ ವಿಚಾರವನ್ನು ಭಗವಂತ ಹೋಗ್ತಾ ಇದ್ದಾನೆ. ನನ್ನ ತತ್ವವನ್ನು ಯಾವನು ತಿಳಿಯುತ್ತಾನೋ ಅವನು ಎಲ್ಲವನ್ನೂ ತಿಳಿದಂಗಾಗೋಯ್ತು, ಮುಗ್ದೋಯ್ತು. ಅವನ ವಿಜ್ಞಾನಿ ಅಂತ ಕರೀತೀವಿ, ಸೈಂಟಿಸ್ಟ್ ಅಂತಲ್ಲ. ಇಲ್ಲಿ ವಿಜ್ಞಾನ ಅಂದರೆ ಬೇರೆ. ಆದ್ದರಿಂದ ಹೀಗೆ ಅಸಾಧಾರಣ ಫಲವುಳ್ಳದ್ದಾದ್ದರಿಂದ ಹೆಚ್ಚಿನ ಫಲ, ಇದಕ್ಕಿಂತ ಮತ್ತೊಂದಿಲ್ಲ. ಇದು ಫಲ. ಆ ಜ್ಞಾನವು ದೊರೆಯುವುದು ತುಂಬ ಕಷ್ಟನಪ್ಪ, ಏನಷ್ಟು ಸುಲಭ ಅಲ್ಲ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಯಾಕೆ ಅಂತಂದ್ರೆ 3ನೇ ಶ್ಲೋಕದಲ್ಲಿ ಮನುಷ್ಯಾನಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯಥಾ ತಾಮಪಿ ಸಿದ್ಧಾನಾಂ ಕಶ್ಚಿನ್ನಾಂ ವೇತಿ ತತ್ವತಃ. ಅಪ್ಪ, ಇದು 1,000 ಕೋಟಿ ಜನದಲ್ಲಿ ಈ ಕಡೆ ಬರೋವ್ರೆ ಕೋಟಿ ಜನದಲ್ಲಿ ಯಾವನೋ ಒಬ್ಬನೇ ಕಡೆ ಬರೋದು. ಆ ಬರೋರಲ್ಲಿ ನನಗೆ ಮೋಕ್ಷ ಬೇಕು ಅಂತ ಪ್ರಯತ್ನ ಮಾಡೋರು ಅಂತ ಬಂದಿರೋರು ಕೋಟಿ ಜನರಲ್ಲಿ ಯಾವನೋ ಒಬ್ಬ. ಆ ಪ್ರಯತ್ನ ಮಾಡೋ ಕೋಟಿ ಜನದಲ್ಲಿ ಯಾವನೋ ಒಬ್ಬ ಮುಕ್ತ ಆಗೋದು. ಇಷ್ಟು ರೇರ್. ಇದನ್ನು ಹೇಳಿದ ತಕ್ಷಣ ನಮ್ಗೇನನ್ಸುತ್ತೆ ಹೇಳ್ರಿ? ಸಾಕಪ್ಪ, ನಿಮ್ಮ ಥಿಯರಿ ಸಾಕು, ಪ್ರಾಕ್ಟಿಕಲ್ಲು ಸಾಕು, ನಮಗೇನೂ ಬೇಡ, ಹೋಗ್ತೀವಿ ನಾವು ಅಂತ ಹೋಗೋರು ಎಷ್ಟು ಜನ ಇಲ್ಲ? ಅದನ್ನು ಕೃಷ್ಣ ಭಗವಂತ ಹೇಳ್ತಾ ಇದ್ದಾನೆ. ಕಷ್ಟ ಇದೆ, ನಿಜ ಕಷ್ಟ ಇದೆ. ಎಷ್ಟು ಕಷ್ಟವೋ ಅಷ್ಟೇ ಸುಲಭ ಅಂತ ಕೂಡ ಮೊನ್ನೆ ಹೇಳಿದ್ದೀನಿ ನಿಮಗೆ. ಯಾರ ಕಷ್ಟ ಪ್ರಶ್ನೆ ಕೇಳ್ತಾ ಇದ್ದೀನಿ. ಎಷ್ಟು ಕಷ್ಟವೋ ಅಷ್ಟೇ ಸುಲಭ, ಜೈಲಿನ ಕತೆ. ಮತ್ತೆ ಇದು ಯಾಕೆ ಕಷ್ಟ ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾರಿಗೆ ಕಷ್ಟ? ಫಸ್ಟ್ ಆಫ್ ಆಲ್ ಯಾರಿಗಿದು ಕಷ್ಟ? ಯಾರಿಗಿದು ಅತ್ಯಂತ ಸುಲಭ? ಜೈಲಿನಲ್ಲಿ ಅವನು ಬಿಡುಗಡೆ ಆಗಿದ್ದಕ್ಕೆ ಎಕ್ಸಾಂಪಲ್ ನಿಮ್ಗೆ ಹೇಳಿದ್ದೀನಿ ಮೊನ್ನೆ ಕೂಡ, ಇಲ್ಲೇ ಬಗ್ಗೆ ಅದು ವರ್ಣಿಸೋಕೆ ಹೋಗಲ್ಲ. ಪ್ರಶ್ನೆ ಯಾರಿಗೆ ಕಷ್ಟ? ಬಹಿರ್ವಿಷಯಾಸಕ್ತರಿಗೆ ಕಷ್ಟ, ವಿಷಯಗಳ ಕಡೆ ಹೋಗ್ತಾ ಇರೋರಿಗೆ ಕಷ್ಟ. ಯಾರು ಹೊರಗಡೆ ನೋಡ್ತಾ ಇರ್ತಾರೋ, ಹೊರಗಡೆ ಅಂದ್ರೆ ಏನು? 3 ಹೊತ್ತು ಅನಾತ್ಮಗಳಲ್ಲಿ ಮುಳುಗಿರೋದು, ಪ್ರಪಂಚದಲ್ಲಿ ಮುಳುಗಿರೋದು. ಹೀಗೆ ಅವರಲ್ಲಿ 2 ಥರ. ಅಧರ್ಮದಿಂದ ನಡ್ಕೊಳ್ಳೋರು, ಅಟ್ಲೀಸ್ಟ್ ಅವ್ರಿಗಿಂತ ಬೆಟ್ರು ಧರ್ಮದಿಂದ ನಡ್ಕೊಳ್ಳೋರು ಕೂಡ ಇರ್ಬೋದು, ಬಟ್ ಅವ್ರಿಗೇನು ಆತ್ಮ ಬೇಕಾಗಿಲ್ಲ, ಧರ್ಮದಿಂದ ನಡ್ಕೊತಾರೆ ಹಾಗೆ. ಆದರೆ ಯಾವನೋ ಒಬ್ಬ ಅಂತರ್ಮುಖಿ,
ಒಳಗಡೆ ನೋಡೋದಕ್ಕೆ ಪ್ರಯತ್ನ ಮಾಡ್ತಾನೆ, ಈ ಕಡೆ ಆಸಕ್ತಿ ಬರುತ್ತೆ. ಹೀಗಂದ್ರೆ ಏನು ನಾನು ತಿಳ್ಕೊಬೇಕು ಅಂತ ಬರ್ತಾನೆ ಅಂತ ಕಾಟಕೋಪನಿಷತ್ನಲ್ಲೂ ಇದನ್ನ ಹೇಳಿತ್ತು. ಕೆಲವರು ತುಂಬಾ ಜನ ಬಂದು ಕೇಳ್ತಾ ಇರ್ತಾರೆ. ಮೊನ್ನೆ ಕೂಡ ಎಲ್ಲೋ ಒಂದ್ ಕಡೆ ಹೇಳಿದ್ವಲ್ಲ, ಯಾತ್ಯತಿಕ್ ಬಂದು ಕೇಳ್ತಾರೆ. ಕೆಲವರು ಕ್ಯೂರಿಯಾಸಿಟಿ, ಏನ್ ಹೇಳ್ತಾರೋ ಸ್ವಲ್ಪ ಕೇಳ್ಬೇಕು ಅಷ್ಟೇ, ಕ್ಯೂರಿಯಾಸಿಟಿ ಅಷ್ಟೇ ಅವರು. ಇನ್ ಕೆಲವರು ಏನ್ ಮಾಡ್ತಾರೆ, ಕೇಳಕ್ ಬರೋರು ನಾನು ಹೇಳ್ತಾ ಇರೋದು. ಇನ್ ಕೆಲವರು ಆ ಶ್ಲೋಕ ಈ ಶ್ಲೋಕ ಅಲ್ಲಿದೆ, ಈ ಶ್ಲೋಕ ಇಲ್ಲಿದೆ ಅಂತ ಹೇಳಿ ಸಂಸ್ಕೃತ ಇದು ಜಗ್ಲರಿ ಸರ್ಕಸ್ ಮಾಡೋದು. ಮತ್ತೆ ಪ್ರವಚನ ಮಾಡುವಾಗ ನಾನು ನೋಡಿದ್ರೆ ಎಷ್ಟೊಂದು ಗೊತ್ತಿದೆ, ಆ ಶ್ಲೋಕ ಎಲ್ಲಿದೆ, ಅಲ್ಲಿದೆ, ಇಲ್ಲಿದೆ, ಇದು ಹೇಳ್ಕೊಳ್ಳೋರು ಅದೊಂಥರ ಜನ. ಹೀಗೆ ಇನ್ ಕೆಲವರು ಅವ್ರನ್ನ ಸೋಲಿಸ್ಬೇಕು ಅಂತ, ಎಸ್ಪೆಷಲಿ ರಾಮಾನುಜಾಚಾರ್ಯ ಮಧ್ವಾಚಾರ್ಯ ಭಕ್ತರು ಈ ಕೆಲಸ ಇದೇ ಮಾಡೋದು. ಅದ್ವೈತಿಗಳನ್ನ ಏನಾದರೂ ಮಾಡಿ ಹೊಡೆದಾಕ್ಬೇಕು, ಅವ್ರ ದೃಷ್ಟಿ ಶಾಸ್ತ್ರ ನೋಡೋದಿದೆ. ಹೀಗೆ ಇನ್ನು ಕೆಲವರು ಈ ವೈರಾಗ್ಯ, ಸ್ಮಶಾನ ವೈರಾಗ್ಯ, ಪ್ರಸೂತಿ ವೈರಾಗ್ಯ ಅಥವಾ ಈ ಅಭಾವ ವೈರಾಗ್ಯ ಅಂತೀವಲ್ಲ, ಈ ಮೂರಲ್ಲಿ ಯಾವುದೋ ಒಂದು ವೈರಾಗ್ಯ ಬಂದಿರುತ್ತೆ ತಾತ್ಕಾಲಿಕವಾಗಿ. ಆವಾಗ ಅಯ್ಯೋ ಇಷ್ಟು ದುಃಖ ಇದೆಯಲ್ಲ, ಏನ್ ಮಾಡಬೇಕು, ಅಯ್ಯೋ ಮರಿಬೇಕು ಅಂತ ಹೇಳಿ ಈ ಕಡೆ ಬರ್ತಾರೆ. ಇವೆಲ್ಲ ತಾತ್ಕಾಲಿಕ, ಟೆಂಪರರಿ ಅಲ್ವಾ? ಮತ್ತೆ ಯಾರು ಅಥವಾ ಈ ಅರ್ಥಾರ್ಥಿ ಇರಬಹುದು, ಅಥವಾ ಹಾಗೆ, ಅಥವಾ ಧರ್ಮ ಅರ್ಥ ಕಾಮ ಮೂರು ಇಂಥವ್ರು ಸುಮ್ಮನೆ ಬರೋದು, ಕೇಳೋದು, ಹೋಗೋದು, ಹಿಂಗ್ ಮಾಡ್ತಾ ಇರ್ತಾರೆ. ಆದ್ರೆ ಯಾರು ಜಿಜ್ಞಾಸಿ ಅಂತೀವಲ್ಲ, ಹೇಳಿದ್ವಲ್ಲ ನಿನ್ನೆ ಎಲ್ಲ, ಅವನು ಮಾತ್ರ ಆಸಕ್ತಿಯಿಂದ ನಾನು ಏನಾದರೂ ಮಾಡಿ ಆ ತತ್ವವನ್ನು ಮುಟ್ಟಬೇಕು ಅಂತ ಹೇಳಿ ಅವನು ಈ ಕಡೆ ಬರ್ತಾನೆ. ಅಂಥವನು ಮಾತ್ರ ಮುಕ್ತ ಮಾಡ್ತಾನೆ, ಗ್ಯಾರಂಟಿ. ಎಷ್ಟು ಕಷ್ಟವೋ ಅಷ್ಟೇ ಸುಲಭ ಅಂತ ಹೇಳಿದ್ದಾನೆ. ಅದನ್ನ ಭಗವಂತ ಹೇಳ್ತಾ ಇದ್ದಾನೆ. 1000 ಮನುಷ್ಯರಲ್ಲಿ ಯಾವನೋ ಒಬ್ಬನು ಸಿದ್ಧಿಗಾಗಿ ಯತ್ನ ಮಾಡ್ತಾನೆ. ಆ 1000 ಮನುಷ್ಯರಲ್ಲಿ ಯತ್ನ ಮಾಡೋರಲ್ಲಿ ಯಾವನಿಗೋ ಒಬ್ಬನಿಗೆ ಸಿದ್ಧಿ ಆಗದು. ಅವನು ಮಾತ್ರ ನನ್ನನ್ನು ಸರಿಯಾಗಿ ತಿಳ್ಕೊಂತಾನೆ. ಶಾಸ್ತ್ರದಲ್ಲಿ ಕಶ್ಚಿದ್ದೀರ, ಯಾವನೋ ಒಬ್ಬ, ಅವನೇ ಧೀರ, ವೀರ, ಶೂರ. ನಮ್ಗೆ ಹಿಮಾಲಯ ಪರ್ವತಕ್ಕೆ ಹತ್ತದವನು ಧೀರ ಅನ್ಕೊಂಡ್ಬಿಡ್ತೀವಿ. ಈ ಕಡೆ ಇದರಿಂದ ಆ ಕಡೆ ದೇಶದವರೆಗೂ ಮಧ್ಯದಲ್ಲಿ ಒಂದು ಬ್ರಿಡ್ಜ್ ಗಿಡ್ಜ್ ಏನಿಲ್ಲ, ದಾರ ಕಟ್ಕೊಂಡು ನಡ್ಕೊಂಡು ಹೋಗ್ತಾರೆ. ಅದೆಷ್ಟೋ ಮೈಲಿಗಳು, 1 ಮೈಲಿನೇ ಬಿದ್ರೆ ಆ ದೇಹದ್ದು ಒಂದು ಚರ್ಮ ಸಿಗೋಲ್ಲ ಸ್ವಾಮಿ. ಎಷ್ಟು ಹೈಟ್ ಇರುತ್ತೆ, ನಡ್ಕೊಂಡು ಹೋಗ್ತಾರೆ, ಏನೂ ಇಲ್ಲ ಕೈನಲ್ಲಿ, ಸುಮ್ಮನೆ ಹಗ್ಗದ ಮೇಲೆ ನಡ್ಕೊಂಡು. ಬಾ, ಇದಕ್ಕೆಲ್ಲ ಎಷ್ಟು ಧೈರ್ಯ ಬೇಕು, ಕಿಚ್ಚಬೇಕು, ಅವೆಲ್ಲ ಎಷ್ಟು ಬಲ ಬೇಕು ಭುಜಗಳಲ್ಲಿ. ರಾಜರಿಗಿರುವಂಥ ವೀರತ್ವ, ಧೀರತ್ವ, ಶೂರತ್ವ ಬೇಕು. ನನಗನ್ಸದೇನು ಗೊತ್ತಾ, ಇವ್ರಿಗಿಂತ ಧೈರ್ಯ ಇವ್ರಿಗಿರ್ಬೇಕು. ಹೆಂಗಿದೆ ನಾನು ಅನ್ಕೊಂಡ್ರೆ, ಇವತ್ತು ಯಾವುದು ಧೈರ್ಯ ಅಲ್ಲ, ತೆಗೆದು ಬಿಸಾಕ್ರ. ಇಲ್ಲಿದ್ದಾನೆ ಬಾ ಇನ್ನೊಬ್ಬ ಜಿಜ್ಞಾಸ್, ದೇವರು ಬೇಕು ಅಂತ ತಂದಿದ್ದಾನಲ್ಲ, ಅವನು ಕತ್ತಿಯ ಹಂಚಿನ ಮೇಲೆ ನಡೆದಂಗೆ ಇದು ಇದ್ದಾರೆ. ಅವನು ಧೀರ, ವೀರ, ಶೂರ ನಮ್ಮ ಪ್ರಕಾರ ಅಂತ ಹೇಳೋದು. ಎಷ್ಟು ಜನ ಹತ್ತಿಲ್ಲ ಹಿಮಾಲಯ ಪರ್ವತಕ್ಕೆ? ಎಲ್ಲಿ ಮುಕ್ತರಾದವ್ರನ್ನ ತೋರಿಸು. ಈ ಕೆಳಬೆರಳು ಆಯ್ತು, ಆಮೇಲೆ ರಿಂಗ್ ಬೆರಳಿಗೆ ಬರೋ ಅಷ್ಟೊತ್ತಿಗೆ ನಿಂತೋಗುತ್ತೆ ಅಷ್ಟೇ. 3ನೇವನು ಹೇಳೋವನಿಲ್ಲ ಅಲ್ಲಿ. ಅಂದ್ರೆ ಅಷ್ಟು ಅಪರೂಪ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಇನ್ನ ಶಂಕರಾಚಾರ್ಯ ಏನ್ ಭಾಷ್ಯ ಬರೀತಾರೆ ಇದಕ್ಕೆ? ಮನುಷ್ಯರಲ್ಲಿ 1000 ಒಳಗೆ ಎಂದರೆ ಅನೇಕರೊಳಗಡೆ ಯಾವನೋ ಒಬ್ಬನು ಸಿದ್ಧಿಗಾಗಿ ಪ್ರಯತ್ನ ಮಾಡ್ತಾನೆ. ಆ ಸಿದ್ಧಿ ಬೇಕು ಅಂತ ಯತ್ನ ಮಾಡೋರಲ್ಲಿ ಪ್ರಯತ್ನವನ್ನ ಮಾಡಿ ಆ ತತ್ವದಲ್ಲಿ ನಿಲ್ಲವನು ಮತ್ತೆ ಯಾವನೋ ಒಬ್ಬ. ಎಷ್ಟಿದೆ ನೋಡಿ. ಯಾರು ಮೋಕ್ಷಕ್ಕಾಗಿ ಯತ್ನ ಮಾಡ್ತಾ ಇರ್ತಾರೋ ಅವರು ಸಿದ್ಧರೇ ಅಂತ. ಇನ್ನು ಮುಕ್ತನಾಗ್ಲಿಲ್ಲ, ಪ್ರಯತ್ನ ಮಾಡೋರ್ನೇ ಸಿದ್ಧರು ಅಂತ ಅಂದ್ಬಿಟ್ರಿ. ಹೆಂಗಿದೆ ನೋಡ್ರಿ. ಸಿದ್ಧರು ಅಂದ್ರೆ ಏನು? ಜ್ಞಾನನಿಷ್ಠೆಗೆ ತಕ್ಕ ಯೋಗ್ಯತೆಯನ್ನು ಪಡೆದುಕೊಂಡಿರುವವನನ್ನೇ ಇಲ್ಲಿ ಸಿದ್ಧ ಅಂತ ಕರೆದಿದೆ. 6ನೇ ಅಧ್ಯಾಯದಲ್ಲಿ ಒಂದು ಹೇಳಿದ್ರು, ನೆನಪಿದೆಯಾ? ಇದಕ್ಕೆ ಸಂಬಂಧ ಇರೋದು ಯಾರಿಗಾದ್ರೂ ನೆನಪಿದೆಯಾ?
ಇದಕ್ಕೆ ಸಂಬಂಧ ಬರುತ್ತೆ 6ನೇ ಅಧ್ಯಾಯದಲ್ಲಿ. ಯೋಗ ಭ್ರಷ್ಟ ಅಂತ ಹೇಳಿದ್ರು, ಅದಕ್ಕೆ ಇದಕ್ಕೆ ಸಂಬಂಧ ಸ್ವಲ್ಪ ಇದೆ. ಯಾರಿಗಾದ್ರೂ ಹೇಳಕ್ ಬರುತ್ತಾ? ಮೊನ್ನೆ ಮುಗಿಸಿದ್ವು 6ನೇ ಅಧ್ಯಾಯ. ಕೃಷ್ಣ ಭಗವಂತ ಅಲ್ಲಿ ಹೇಳ್ತಾನೆ, ಮುಕ್ತನವರೆಗೂ ಹೋಗ್ಬೇಡ್ರಿ, ನಿಜವಾಗ್ಲೂ ಜಿಜ್ಞಾಸವಾಗಿ ಅವನು ಸಾಧನ ಚತುಷ್ಟಯದಿಂದ ಕೂಡಿದ್ದು ಧ್ಯಾನ ಮಾಡೋದಕ್ಕೆ ಯೋಗ್ಯತೆ ಬಂದು ಇನ್ನು ಮುಕ್ತನಾಗಿಲ್ಲ, ಬಟ್ ಅವನು ಪ್ರಯತ್ನ ಮಾಡ್ತಾ ಇದ್ದಾನೆ. ಬೈ ಚಾನ್ಸ್ ಅವನು ಆ ಕಡೆ ಕರ್ಮಯೋಗದಿಂದ ಮಾಡ್ತಾ ಇದ್ದಾನೆ. ಕರ್ಮದ ಫಲಗಳನ್ನ ಅವನು ಕೇಳಲಿಲ್ಲ, ಅದು ಹೋಯ್ತು. ಸುಮ್ಮನೆ ಹೇಳೋದು ಹೊರಗಡೆ ದೃಷ್ಟಿಯಿಂದ, ಅದು ಹೋಯ್ತು. ಇಲ್ಲಿ ತತ್ವದಲ್ಲೂ ನಿಲ್ಲಿಲ್ಲ, ಮಧ್ಯದಲ್ಲಿ ಇನ್ನೇನು ಸತ್ತೋಗೋ ಸಮಯ ಬಂತು, ಸಾಯ್ತಾನೆ. ಈಗ ಇವನ್ ಕಥೆ ಏನು? ತ್ರಿಶಂಕು ಸ್ವರ್ಗನ ಅಂತ ಅರ್ಜುನ ಕೃಷ್ಣನ್ ಕೇಳ್ತಾನೆ. ಆ ಕೃಷ್ಣ ಭಗವಂತ ಹೇಳ್ತಾನೆ, ಒಳ್ಳೆ ಸಂಸ್ಕಾರ ಯಾರು ಯಾವಾಗ ಎಲ್ಲಿ ಬೆಳೆಸ್ಕೊಂಡಿದ್ರು ಕಿಂಚಿತ್ ನಷ್ಟ ಆಗಲ್ಲ, ಯೋಚನೆ ಮಾಡಬೇಡ ಅಂತ ಹೇಳಿ ಇವನಿಗೆ ಇನ್ನು ಮುಕ್ತನೇ ಆಗಿಲ್ಲ. ಆ ಕ್ವಾಲಿಫಿಕೇಶನ್ ಇದೆ, ಯಾವುದೋ ಧರ್ಮ ಜಿಜ್ಞಾಸೆಗೆ ಏನು ಕ್ವಾಲಿಫಿಕೇಶನ್ ಇರಬೇಕು ಅದಿದೆ ಇವನಿಗೆ. ಮತ್ತೆ ಪ್ರಯತ್ನ ಮಾಡ್ತಾ ಇದ್ದಾನೆ ಧ್ಯಾನವನ್ನೇ, ಮುಕ್ತನಾಗಲಿಲ್ಲ. ಯೋಚನೆ ಮಾಡಬೇಡ, ಅವನ ಸತ್ರು, ಅವನು ಯೋಗ ಭ್ರಷ್ಟ ಅಂತ ಕರೀತಾರೆ. ಬಟ್ ಅವನ ಮುಂದಿನ 7 ಜನ್ಮಗಳು, ಹಿಂದಿನ 7 ಜನ್ಮಗಳು ಮುಕ್ತರಾಗ್ಬಿಟ್ರು ಅನ್ಕೋ ಅಂತಾರೆ. ನಾನು ಅನ್ಕೊಂಡಿದ್ದು ಮೊದಲು ಮುಕ್ತರು ಆದವರ 7 ಸಂಸಾರ ಮೇಲೆ 7 ಸಂಸಾರ ಕೆಳಗಡೆ ಅನ್ಕೊಂಡಿದ್ದೆ. ಹಂಗೇನಿಲ್ಲ. ನೀವು ಓದ್ರಿ ಭಗವದ್ಗೀತೆ 6ನೇ ಅಧ್ಯಾಯ, ಅದನ್ನ ಕೃಷ್ಣ ಭಗವಂತ ಹೇಳ್ತಾ ಇದ್ದಾನೆ. ಇಲ್ಲೂ ಅಷ್ಟೇ, ಸಿದ್ಧರು ಅಂತಂದ್ರೆ ಏನು? ಯಾರಿಗ ಕ್ವಾಲಿಫಿಕೇಶನ್ ಇದ್ದಿದ್ದು ಇನ್ನು ಮುಕ್ತನಾಗಿಲ್ಲ ಅವನು, ಒಳಗಡೆ ಬಂದಿದ್ದಾನಲ್ಲ ಅವನು. ಈಗ ನಾವು ಡಾಕ್ಟರ್ ಕೋರ್ಸ್ಗೆ ಸೇರಿದ ತಕ್ಷಣ ಇನ್ನೂ 1 ವರ್ಷ 2 ವರ್ಷ ಆಗಿದೆ, ಮನೆಗೆ ಬಂದರೆ ಸಾಕು, ಡಾಕ್ಟರ್ ಬಂದರು ಅಂತ ಇದ್ದಾರೆ. ನಮಗಿನ್ನೂ 6 ವರ್ಷ ಮುಗಿಸಿಲ್ಲ, ಹೌಸ್ಮೆನ್ಶಿಪ್ ಮುಗಿಸಿಲ್ಲ, ನಾನು ಹಾಸ್ಪಿಟಲ್ ವರ್ಕ್ಗೆ ಹೋಗಿಲ್ಲ. ಆ ಕಡೆ ಡಾಕ್ಟರ್ ಬಂದರು ಅಂತಾರಲ್ಲ ಗಮನವಾಗಿ, ಅಂದರೆ ಮುಂದಕ್ಕೆ ಒಂದು ಡಾಕ್ಟರ್ ಆಗೋದು ಗ್ಯಾರಂಟಿ ಅಂತ ಆ ದೃಷ್ಟಿಯಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳೋದಿಲ್ಲ. ಇನ್ನು ಭಗವಂತನ ತತ್ವ ಏನಪ್ಪ ಅದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಜ್ಞಾನದಲ್ಲಿ ರುಚಿ ಹುಟ್ಟಿಸುವುದರ ಮೂಲಕ ಕೇಳುವ ಅರ್ಜನನ್ನ ತನ್ನ ಕಣಗೆ ಕೇಳ್ಕೊಳ್ಳೋದಕ್ಕೆ ಭಗವಂತ ಈ ಮಾತು ಹೇಳ್ತಾ ಇದ್ದಾನೆ. 4ನೇ ಮಂತ್ರ ಏನದು? ಭೂಮಿರಾಪೋ ನಲೋ ವಾಯು ಖಂ ಮನೋ ಬುದ್ಧಿರೇವಚ ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿರಷ್ಟದ ಅಂತ. ನಾನು ಶ್ಲೋಕಗಳಲ್ಲಿ ಹೆಚ್ಚು ಕಡಿಮೆ ಹೇಳ್ತೀನಿ. ನನಗೆ ಒಂದು ಶ್ಲೋಕನೂ ಬರಲ್ಲ, ಸಂಸ್ಕೃತ್ ಬರಲ್ಲ, ನನ್ನ ಮೈಯೆಲ್ಲ ಆಗಿದ್ರೂ ಸಂಸ್ಕೃತ್ ಒಂದೊಡಲ್ಲ, ಕನ್ನಡ ವರ್ಣನೂ ಇರಲ್ಲ. ಏನೋ ಹೇಳಬೇಕು ಕೆಲವರಿಗೆ, ಪಾಪ ನೀವೆಲ್ಲ ನೋಡ್ಕೊತಾ ಇರ್ತೀರಂತ ನನಗೆ ಎಷ್ಟು ಬರುತ್ತೋ ಅಷ್ಟು ಹೇಳ್ತೀನಿ. ಬೇಕಾದಷ್ಟು ತಪ್ಪುಗಳು ಇರ್ಬೋದು, ನಾನು ಕಾಪಿ ಮಾಡೋಕ್ಕೆ ಹೋಗ್ಬೇಡ್ರಿ. ಅಲ್ಲಿ ಅದರ ಅರ್ಥ ಏನು? ಇಲ್ಲಿ ಕಪಿಲ ಸಾಂಖ್ಯರದು ಸ್ವಲ್ಪ ತಗೋಬಹುದು. ಹಾಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಇಲ್ಲಿ ಭೂಮಿ ಅಪ್ಪು ನೋಡ್ರಿ, ಅರ್ಜುನನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಮತ್ತೆ ಇಲ್ಲಿ ಹೇಳ್ತಾ ಇರೋದು. ಹೇಗೆ ಈ ಪ್ರಕೃತಿ ಪುರುಷರ ಸಂಯೋಗ ಆಯಿತು, ಇವುಗಳಲ್ಲಿ ಸ್ವಲ್ಪ ಬರುತ್ತೆ. ಪ್ರಪಂಚ ಹೆಂಗ್ ಸೃಷ್ಟಿ ಆಯಿತು ಅನ್ನೋ ಸ್ವಲ್ಪ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ. ಭೂಮಿ ಅಪ್ಪು ಅನಿಲ ವಾಯು ಆಕಾಶ ಎಲ್ಲ ಪಂಚಭೂತಗಳು, ಮತ್ತೆ ಮನಸ್ಸು ಬುದ್ಧಿ ಅಹಂಕಾರ, ಇವು 3 ಒಟ್ಟು 5 3 8. ಹೀಗೆ ಈ ನನ್ನ ಪ್ರಕೃತಿಯು 8 ವಿಧವಾಗಿ ಭಿನ್ನವಾಗಿರುತ್ತೆ ಕಪಿಲ ಸಾಂಖ್ಯರು ಅಂತ ಹೇಳ್ತಾ ಇದ್ದಾರೆ. ಇದು ಮಂತ್ರದಲ್ಲೇ ನಮ್ಗೆ ಅರ್ಥ ಆಗೋಯ್ತು. ಇದನ್ನ ಶಂಕರಾಚಾರ್ಯರು ತಿಳಿಸ್ತಾ ಇದ್ದಾರೆ. ಭೂಮಿ ಅಂದ್ರೆ ನಮಗೆ ಗೊತ್ತು, ಪೃಥ್ವಿ. ಇಲ್ಲಿ ಆಕ್ಚುಲಿ ಇಲ್ಲಿ ತನ್ಮಾತ್ರೆಗಳು ಅಂತ ಹೇಳ್ತೀವಿ. ಸೊ ನಮ್ಗೆ ಆಕ್ಚುಲಿ ಗೊತ್ತು, ಬೇರೆ ಕಡೆ ಬೇಕಾದಷ್ಟು ವರ್ಣಿಸಿದ್ದೀವಿ, ನಾವು ಹೇಳಿದ್ದೀವಿ. ಇಲ್ಲಿ ಕಪಿಲ ಸಾಂಖ್ಯರದ ಎಷ್ಟು ತಗೋಬೇಕು ಅಷ್ಟು ತಗೊಂಡ್ಬಿಡ್ತಾರೆ ಹಾಗೆ. ಸೊ ಇಲ್ಲಿ ಅವ್ರದ್ದು 8 ಅಂತ ಹೇಳ್ತಾರೆ, ಅದು ಪ್ಲಸ್ ಇನ್ನ 16, ಒಟ್ಟು 24 ತತ್ವಗಳು. 16 ಯಾವುದು? ಈ 8 ಇವು ಗೊತ್ತಾಗೋಯ್ತು. ಇನ್ನು 16 ಯಾವುದು? 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ಪ್ರಾಣಗಳು, ಒಟ್ಟು ಎಷ್ಟಾಯ್ತು? 15. ಅಂತಃಕರಣ ಎಲ್ಲ ಸೇರಿ ಒಂದು ಮನಸ್ಸು 16. ಆ 16 ಇದು 8, 24 ತತ್ವಗಳು ಕಪಿಲ ಸಾಂಖ್ಯರು ಹೇಳ್ತಾರೆ.
ಕೆಲವರು 24 ಅಂತಾರೆ, ಅವ್ರದೇ ಕೆಲವರು 25 ಅಂತಾರೆ, ಏನೇನೋ ಹೇಳ್ತಾರೆ, ಬಿಟ್ಬಿಡ್ರಿ. ಇವ್ರದ್ದು 24 ಆದ್ರೆ ನಮ್ಮ ಪಾತಂಜಲಗಳದ್ದು ಎಷ್ಟು? 25. ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ, ಮೊನ್ನೆ ಎಲ್ಲ ಆಗಿದೆ, ಯಾಕೆ ಇವ್ರದ್ದು 25? ಪಾತಂಜಲಗಳದ್ದು 25, ಇವ್ರಿಗೆ 24 ಇಟ್ಕೊಳ್ರಿ, ಇದ್ರ ಪ್ರಕಾರ 24 ಇಟ್ಕೊಳ್ರಿ. ಅಲ್ಲಿಗೆ ಅವ್ರು 25 ಅಂತಾರೆ, ಯಾವ್ದು ಒಂದು ಎಕ್ಸ್ಟ್ರಾ ಆಯ್ತು? ಯಾರಾದ್ರು ಸರ್ ಮನಸ್ ಇಲ್ಲ, ಅವ್ರು ಈಶ್ವರನ ಒಪ್ತಾರೆ, ಇವರು ಈಶ್ವರನ ಒಪ್ಪಲ್ಲ. ಅವರು ಈಶ್ವರವಾದಿಗಳು, ಇವರು ನಿರೀಶ್ವರವಾದಿಗಳು, ಇಷ್ಟೇ. ಹೆಂಗಿದೆ ನೋಡ್ರಿ, ಮೊನ್ನೆ ಹೇಳಿದ್ರಲ್ವ, ಬೇಗ ಮರ್ತೋಗ್ತೀವಿ. ಯಾವುದು ಕಾರ್ಯಕ್ಕೆ ಇದು ಹೃದಯದಲ್ಲಿ ಬಂತಲ್ವ, ಅಲ್ಲೇ ಒಬ್ರು 24 ಅಂತ, ಒಬ್ರು 25 ಅಂತ, ಒಬ್ರು 30 ಅಂತ, ಒಬ್ರನ್ನ ಹಿಂಗೆಲ್ಲ ಹೇಳ್ಕೊಂಡ್ ಬಂತಾರಲ್ಲ, ಹಾಗೆ ಅದರಲ್ಲಿ ಹಾಗೆ ನೋಡ್ರಿ, ಅವರೊಬ್ಬರಿಗೆ ಇಬ್ರು ಟ್ವಿನ್ಸು, ಮತ್ತು ಅವರವ್ರಿಗೆ ಹೆಚ್ಚು ಕಡಿಮೆ ಬರೋದು, ಅವರವ್ರಿಗೆ ಹೆಚ್ಚು ಕಡಿಮೆ. ಎಲ್ಲರೂ ವೇದಗಳನ್ನೇ ಆಧಾರ ಇಟ್ಕೊಂತಾರೆ. ಆ ಸೃಷ್ಟಿ ವಿಚಾರದಲ್ಲಿ ಹೆಚ್ಚು ಕಡಿಮೆ, ತತ್ವದ ವಿಚಾರದಲ್ಲಿ ಹೆಚ್ಚು ಕಡಿಮೆ, ಮೋಕ್ಷದ ವಿಚಾರದಲ್ಲಿ ಹೆಚ್ಚು ಕಡಿಮೆ, ಸಾಧನೆ ವಿಚಾರದಲ್ಲಿ ಹೆಚ್ಚು ಕಡಿಮೆ. ಏನ್ ಮಾಡ್ತೀರ ಹಿಂಗೆ? ಅದಕ್ಕೆ ಇವರು ಒಬ್ಬೊಬ್ಬರನ್ನು ಕಿತ್ತಾಡ್ತಾ ಇರ್ತಾರೆ ಅಂತ ಇವತ್ತಿನ ಬೆಳಗಿನ ಪಾಠ. ಇದಕ್ಕೆ ಕನೆಕ್ಷನ್ ಮುಂದಕ್ಕೆ ಬರುತ್ತೆ. ದ್ವೈತಿಗಳು ಯಾರ್ದು ಸರಿ ಇಲ್ಲ, ಮತ್ತೆ ಅವರು ಒಬ್ಬೊಬ್ಬರಿಗೆ ದ್ವೇಷಗಳಾಗಿರ್ತಾರೆ, ಕಿತ್ತಾಡ್ತಾ ಇರ್ತಾರೆ, ನಿನ್ ಸರಿ ಇಲ್ಲ, ಅವ್ರು ಸರಿ ಇಲ್ಲ ಅಂತ. ನಮ್ಮ ಅದ್ವೈತದವ್ರಿಗೆ ಏನೂ ಇಲ್ಲ. ಯಾಕೆ? ನೀವೆಲ್ಲ ನಮ್ಮ ಮಕ್ಕಳೇನಪ್ಪ, ನೀವೆಲ್ಲ ನಮ್ಮ ಮಕ್ಕಳು, ಅದಕ್ಕೆ ನೀವೇನು ಬೇಕಾದ್ರೂ ಕುಸ್ತಿ ಆಡ್ರಿ, ನಾವು ಕೈ ಕಟ್ಕೊಂಡು ನೋಡ್ತಾ ಇರ್ತೀವಿ, ಎಂಜಾಯ್ ಮಾಡ್ತಾ ಇರ್ತೀವಿ ಅಷ್ಟೇ. ಎಂಜಾಯ್ ಇಲ್ಲ, ಒಂಥರ ದುಃಖ ಇರಲಿ, ಹಾಗೆ ಸುಮ್ಮನೆ ಹೇಳೋದು. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಇಲ್ಲಿ ಕಪಿಲ ಸಾಂಖ್ಯರು ಹೇಳೋದೇನು ಅಂತಂದ್ರೆ, ನಮ್ಮಲ್ಲಿ ಈ ಕಾರಣ ಅಂತ ಹೇಳ್ತೀವಲ್ಲ, ಫಾರ್ ಎಕ್ಸಾಂಪಲ್ ಗಾರ್ಡನ್ ಇದ್ರೆ ಅಲ್ಲಿ ಏನಾಗಿರುತ್ತೆ, ಅವ್ಯಕ್ತವಾಗಿರುತ್ತೆ ಅಲ್ಲಿ. ಮತ್ತಿನ್ನೇನಾಗಿರುತ್ತೆ ಅಲ್ಲಿ, ಅದನ್ನ ಕಾರಣ ಅಂತೀವಿ, ಮಾಯೆ ಅಂತೀವಿ, ಬೀಜ ಅಂತೀವಿ, ಅದನ್ನು ಪ್ರಾಣ ಅಂತ ಕೂಡ ಕರಿತೀವಿ. ಏನಾದರೂ ಇಟ್ಕೊಳ್ಳಿ, ಪ್ರಾಣ ಅಂತ ಯಾಕೆ ಕರೆದ್ರು? ಕಾರ್ಖಾನೆಯಲ್ಲಿ ಇದ್ರ ಬಗ್ಗೆ ಹೇಳಿದ್ದಾರೆ, ಹೃದಯದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರಾಣ ಹೇಗೆ ಮುಖ್ಯವೋ ಹಾಗೆ ಈ ಕಾರಣ ಅನ್ನೋದಿರುತ್ತಲ್ಲ ಪ್ರಪಂಚಕ್ಕೆ, ಅದಕ್ಕೂ ಪ್ರಾಣ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಆ ರಿಸಂಬಲೆನ್ಸ್ ಅಂತ ಹೇಳ್ತಾರೆ, ಏನಾದರೂ ಇಟ್ಕೊಳ್ಳಿ. ಅಲ್ಲಿಗೆ ನಮ್ಗಿದು ಗೊತ್ತಿದೆ, ಗಾಢನಿದ್ರೆಯಲ್ಲಿ ಅದು ಇದೆ, ಅದನ್ನು ಅವ್ಯಕ್ತ ಅಂತ ಕರೀತಾರೆ ಎಲ್ಲ. ಕಪಿಲ ಸಾಂಖ್ಯರು ಏನ್ ಕರೀತಾರೆ, ಅದನ್ನು ಅವ್ಯಕ್ತ ಅಂತ ಕರೀತಾರೆ ಅವರು, ಬಟ್ ಅವ್ರದ್ದು ಬೇರೆ, ನಮ್ಮರ್ಥ ಅಲ್ಲ. ವೇದಾಂತದ ಪ್ರಕಾರ ಹೀಗೆ ಅವರು ಅವ್ಯಕ್ತ ಅಂತ ಕರೀತಾರೆ. ಯಾವುದಕ್ಕೆ? ಪ್ರಧಾನಕ್ಕೆ. ಪ್ರಧಾನ ಸೃಷ್ಟಿ ಆಗಕ್ ಮೊದಲು ಅವ್ಯಕ್ತವಾಗಿರುತ್ತೆ. ಮತ್ತಿನ್ನೊಂದು, ಈ ಪ್ರಳಯ ಯಾಕಾಯ್ತು ಅಂತಂದಾಗ, ಈಗ ಪ್ರಳಯ ಆಗ್ಬಿಟ್ಟಿದೆ, ಸೃಷ್ಟಿ ಆಗ್ಬೇಕು. ಸೃಷ್ಟಿ ಆಗ್ಬೇಕಾದ್ರೆ ಏನಾಗ್ಬೇಕು? ಮತ್ತೆ ಇವೆಲ್ಲ ಏರುಪೇರಾಗಬೇಕು. ಯಾವುದು? ಈ ಪ್ರಕೃತಿ ಅಂತ ಅನ್ನೋದು 3 ಗುಣಗಳಿಂದ ಕೂಡಿರುತ್ತಂತೆ. ಯಾವುದು? ಸತ್ವ ರಜಸ್ತಮ ಗುಣಗಳು. ಇವು ಏರುಪೇರು ಆದಾಗ ಸೃಷ್ಟಿ ಆಗತ್ತಂತೆ, ಅದು ಸಮವಾದಾಗ ಮತ್ತೆ ಪ್ರಳಯ ಆಗುತ್ತೆ ಅಂತ ಹಿಂಗೇನೇನೋ ಹೇಳ್ತಾರೆ. ಏನಾದರೂ ಹೇಳ್ಕೊಳ್ಳಿ. ಒಟ್ಟಿನಲ್ಲಿ ಆ ಅವ್ಯಕ್ತ ಅಂತಂದ್ರೆ ಅವ್ರ ಪ್ರಕಾರ ಪ್ರಧಾನದಿಂದ ಸೃಷ್ಟಿ ಆಯಿತು ಅಂತ. ಮೊದಲು ಅದು ಅವ್ಯಕ್ತವಾಗಿರುತ್ತೆ, ಬೀಜ ರೂಪದಲ್ಲಿರುತ್ತೆ. ಅವರೇನು ಗಾಢನಿದ್ರೆ ಏನು ಹೇಳಲ್ಲ, ಇರುತ್ತದು ಎಲ್ಲಿ? ಪ್ರಳಯ ಆದಾಗ. ಮತ್ತೆ ಸೃಷ್ಟಿ ಆದಾಗ ಏನಾಗುತ್ತವು? ಆ ಪ್ರಧಾನ ಪ್ರಕೃತಿ, ಅಲ್ಲಿ ಪ್ರಕೃತಿ ವಿಕೃತಿ ಅಂತೆಲ್ಲ ಹೇಳ್ತಾರೆ, ಅದು ಪ್ರಕೃತಿಯಾಗಿ ಪರಿಣಾಮವಾಗುತ್ತೆ, ಬದಲಾವಣೆ ಆಗುತ್ತಂತೆ. ನಾನು ಚಿನ್ನ ಕೊಟ್ರೆ ಒಂದು ತಟ್ಟಿ ಇದು ಮಾಡ್ತಾರನಲ್ಲ ಒಡವೆಗಳು, ಹಂಗ್ ಮಾಡ್ತಾರಂತೆ. ಪ್ರಧಾನ ಪರಿವರ್ತನೆಯಾಗಿ. ನಮ್ಮ ವೇದಾಂತದಲ್ಲಿ ಏನು ಹೇಳುತ್ತೆ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಆತ್ಮನಿಂದ ಸೃಷ್ಟಿ ಆಗುತ್ತೆ. ಹೇಗೆ? ಇದಕ್ಕೆ ಹೋಲಿಸ್ಕೊಳ್ಳೋದಕ್ಕೆ ನಮ್ಗೆ ಅಲ್ಲಲ್ಲೇ ಅರ್ಥ ಆಗ್ಲಿ ಅಂತ ಅಷ್ಟೇ. ನಮ್ಮ ವೇದಾಂತದಲ್ಲಿ ಹೆಂಗೆ ಹೇಳ್ತಾ, ಸೃಷ್ಟಿ ವಿಚಾರ ಬಂದಾಗ ಈಗ ಅವ್ಯಕ್ತ ರೂಪದಲ್ಲಿ ಇದೆ, ಏನಾಗುತ್ತೆ? ಯಾರಾದರೂ ಹೇಳಮ್ಮ ಪ್ರತಿಭಾ, ಏನೋ ಹೇಳ್ತಾ ಇದ್ದೀರಾ?
ಅದೇ ಸೃಷ್ಟಿ ಆದಂಗೆ ತೋರುತ್ತೆ, ಆದ್ರೆ ಮಾಯಾ ಸತ್ಕಾರ್ಯವಾದ ಅಂತ ನಮ್ದು ಹೇಳ್ತೀವಿ. ಅಷ್ಟೇ. ಪರಮಾತ್ಮನೇ ಹೀಗೆ ತೋರ್ತಾ ಇದ್ದಾನೆ, ಮುಗ್ದೋಯ್ತು. ಎರಡಿಲ್ಲ. ಹಗ್ಗವೇ ಹಾವಾಗಿ ತೋರ್ತಾ ಇದೆ, ಚಿನ್ನವೇ ಒಡವೆಗಳಾಗಿ ತೋರ್ತಾ ಇದೆ, ಮಣ್ಣೆ ಮಡಿಕೆ ಕುಡಿಕೆಯಾಗಿ ತೋರ್ತಾ ಇದೆ. ಅವ್ರೇನ್ ಹೇಳ್ತಾರೆ ಅಂದ್ರೆ ಪರಿವರ್ತನೆ ಆಯ್ತು, ಬದಲಾವಣೆ ಆಗ್ಬೇಕಂತೆ. ಈಗ ನಾನು ಚಿನ್ನ ಕೊಟ್ರೆ ಆಚಾರ್ಯ ಅದನ್ನ ತಟ್ಟಿ 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 ಅದನ್ನ ಬದಲಾವಣೆ ಪರಿವರ್ತನೆ ಮಾಡ್ತಾನೆ. ಅವ್ರು ಹಂಗೆ ಹೇಳ್ತಾರೆ. ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ. ಹೆಸರುಗಳು ಸ್ವಲ್ಪ ಒಂದೇ ತರ ಇರುತ್ತೆ, ನಾವು ಹಿಂಗೆ ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ನಮ್ಮ ಕಾಲೇಜಲ್ಲೂ ಹೇಳಮ್ಮ, ನಮ್ಮ ಕಾಲೇಜಲ್ಲಿ ಆದ್ರೆ ವೇದಾಂತ ಏನ್ ಹೇಳುತ್ತೆ ಅಂದ್ರೆ ಅವ್ರು ಬೇರೆನೆ ಹೇಳ್ಕೊಡ್ತಾರೆ. ಪ್ರಾತಿಭಾಸಿಕ ರಜತ ಉತ್ಪತ್ತಿ ಆದಂಗೆ ಇದು ಸೃಷ್ಟಿ ಪ್ರಪಂಚ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ಕೊಟ್ಬಿಡ್ತಾರೆ ಸರ್. ಆದ್ರೆ ವೇದಾಂತದಲ್ಲಿ ಏನ್ ಹೇಳ್ತಾರೆ ಅಂತ ಒಂದು ಪ್ರಶ್ನೆ ಹಾಕ್ಬೇಕು. ಅದೇ ವೇದಾಂತದಲ್ಲಿ ಹಿಂಗೆ ಹೇಳೋದು ಅಂತ ಹೇಳ್ಕೊಡ್ತಾರೆ ಅವರು. ಏನಂತಂದ್ರೆ ಇನ್ನೊಂದ್ಸಾರಿ ಹೇಳಿ ಅದನ್ನ. ಪ್ರಾತಿಭಾಸಿಕ ಶುಕ್ತಿ ಅಂದ್ರೆ ಕಪ್ಪೆ ಚಿಪ್ಪಿನಲ್ಲೇ ರಜತ ಉತ್ಪತ್ತಿ ಆಗುತ್ತಂತೆ, ಪ್ರಾತಿಭಾಸಿಕ ರಜತ ಉತ್ಪತ್ತಿ ಆಗುತ್ತಂತೆ. ಅದಿರುತ್ತಂತೆ ನಿಜವಾಗ್ಲೂ. ಬ್ರಹ್ಮಜ್ಞಾನ ಬಂದ್ಮೇಲೆ ಬಾಧಿತ ಆಗುತ್ತಂತೆ, ಅಲ್ಲಿವರೆಗೂ ಅದ್ ನಿಜ, ಅದಿದ್ದೇ ಇರುತ್ತೆ. ಹಂಗೆ ಮಾಯೆ ಅವ್ರಿಗೆ ಕಾರಣ ಕೂಡ ಬ್ರಹ್ಮ ಅಂತ ಹೇಳಲ್ವಂತೆ, ಅದ್ವೈತ ಅಂತ ಹೇಳ್ತಾರೆ. ಅದ್ವೈತದಲ್ಲೇ ಕಾರಣ ಉಪಾದಾನ ಕಾರಣ ಮಾಯೆ, ಅದು ಈ ಪ್ರಪಂಚವನ್ನ ಪ್ರಾತಿಭಾಸಿಕವಾಗಿ ಸೃಷ್ಟಿ ಮಾಡತ್ತೆ. ಬ್ರಹ್ಮನ್ ತಿಳ್ಕೊಳ್ಳೋವರ್ಗು ನಿಮ್ಗಿರುತ್ತೆ ಇದು ಅಂತ ಹೇಳ್ತಾರೆ. ಹೆಂಗ್ ತಗೊಂಡ್ಬರ್ತಾರೆ ನೋಡ್ರಿ. ನಮ್ಮಲ್ಲಿ ಪ್ರಾತಿಭಾಸಿಕ ವ್ಯವಹಾರಿಕ ಆತ್ಮನಲ್ಲಿ ಅಡ್ರೆಸ್ ಇಲ್ಲ. ಹೇಗೆ ಹೇಳ್ತಾರೆ? ಪ್ರಾತಿಭಾಸಿಕ ವ್ಯವಹಾರಿಕ ಸತ್ಯ ಅದು ಬರೀ ಪಾರಮಾರ್ಥಿಕ ಸತ್ಯ ಅಷ್ಟೇ. ನಮ್ಮಲ್ಲಿ ಎಷ್ಟು ಸಿಂಪಲ್ ಆಗಿ ಪ್ರತಿಯೊಬ್ಬ ಎಂತ ದಡ್ಡನ್ಗೆ ಅರ್ಥ. ಅದು ನೋಡ್ರಿ, ಪ್ರಾತಿಭಾಸಿಕ ಸತ್ಯವನ್ನ ಗಪ್ ಗಪ್ ಮಾಡ್ಬೇಕು. ಅವ್ರ ತಲೆಗೆ ಹೋಗೋದೇ ಕಷ್ಟ ನಿಜವಾಗ್ಲು. ಆ ಪಂಚಪಾದಿಕ ಭಾಮತಿಕಾರರು ಏನಾದರೂ ಹೇಳ್ತಾ ಇದ್ರೆ ತಲೆಗೆ ಹೋಗೋದೇ ಕಷ್ಟ. ಅದಕ್ಕೆ ಸುಮ್ಮನೆ ಮೇಲ್ಗಡೆ ಸ್ವಲ್ಪ ಏನೋ ಇಟ್ಕೊಂಡಿದೀವಿ ಅಷ್ಟು ಸಾಕು. ನಮಗೆ ತುಂಬಾ ಕ್ಲಿಯರ್ ಈಸಿ ಎಂತ ದಡ್ಡನ್ಗೂ ಅರ್ಥ ಆಗುತ್ತೆ. ಸುಮ್ಮನೆ ನಮಗೆ ಅಲ್ಲೆಲ್ಲ ಇಲ್ಲೆಲ್ಲ ತುಂಬಾ ಹೇಳ್ತಾರೆ ಅಂತ ಇಲ್ಲಿ ಕೂಡ ಹೇಳಿರೋದ್ರಿಂದ ನಿಮ್ಗೆ ತಿಳ್ಕೊಳಕ್ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಹೀಗೆ ಇದು ಅವ್ರೇನ್ ಮಾಡ್ತಾರೆ ಕೊನೆಗೆ ಈ ಕಪಿಲ ಸಾಂಖ್ಯರು, ಇವು ಮೊದಲು ಅವ್ಯಕ್ತ ರೂಪದಲ್ಲಿ ಮತ್ತೆ ತನ್ಮಾತ್ರೆ ರೂಪದಲ್ಲಿರುತ್ತೆ. ತನ್ಮಾತ್ರೆ ಅಂದ್ರೆ ಅದು ಡಿವೈಡ್ ಆಗಲ್ಲ, ಸೂಕ್ಷ್ಮವಾದ್ದು, ಅದು ರಾ ಮೆಟೀರಿಯಲ್ ರೂಪದಲ್ಲಿರುತ್ತೆ ಅಂತ ತನ್ಮಾತ್ರೆ ಅಂತಾರೆ. ಪಂಚಭೂತಗಳಿಗೆ ತನ್ಮಾತ್ರೆ ಅಂತಾರೆ. ಆಮೇಲೆ ಏನಾಗುತ್ತದು ಡಿವೈಡ್ ಆಗ್ತಾ ಬರುತ್ತೆ. 50 ಅದರಲ್ಲಿ ಹೀಗೆ 50% 50% ಹಾಗೆ. ಆಮೇಲೆ ಅದು ಪಂಚಭೂತಗಳಾಗಿ ಪ್ರತಿಯೊಬ್ಬರಿಗೂ ಕಾಣೋದು. ಮೊದಲು ಇರೋದು ಹೆಂಗಿರುತ್ತದು ಅವ್ಯಕ್ತ ರೂಪದಲ್ಲಿರುತ್ತೆ. ಅದಕ್ಕೆ ತನ್ಮಾತ್ರೆ ಅಂತ ಕರೀತಾರೆ ಅಂತ. ಅಲ್ಲಿಗೆ ಈ 8 ಹೇಳ್ತಾರಲ್ವಾ, ಅಲ್ಲಿ ತನ್ಮಾತ್ರೆಗಳು 5 ರಾ, ಆಮೇಲೆ ಬುದ್ಧಿ ಅಹಂಕಾರ ಇವು ಮನಸ್ಸು ಇವು ಅಥವಾ ಅವ್ಯಕ್ತ ಹೀಗೆ ಹೇಳ್ತಾರೆ. ಅವರು ಮೊದಲೇ ಎತ್ಕೊಂತಾನೆ ಅಷ್ಟೇ ಹೇಳೋದು ಅವ್ರು. ಆಕ್ಚುಲಿ ಮನಸ್ಸು ಬುದ್ಧಿ ಅಹಂಕಾರ ಅಂತಾರೆ ಮಂತ್ರದಲ್ಲಿ. ಹೀಗೆ ಇಷ್ಟೆಲ್ಲ ಹೇಳ್ತಾರೆ. ಅವು 8 ಅವು ಡಿವೈಡ್ ಆಗಿ ಇದರಲ್ಲಿ ಸ್ವಲ್ಪ ಅದರಲ್ಲಿ ಸ್ವಲ್ಪ ಹಿಂಗೇನೇನೋ ಮಿಕ್ಸ್ ಆಗುತ್ತಂತೆ. ಹಾಗೆ ಅದಾದ ಮೇಲೆ ಪಂಚಭೂತಗಳಾಗುತ್ತೆ. ಅವು ನಮ್ಮ ಕಣ್ಣು ಕಾಣುತ್ತೆ. ಅದನ್ನೇ ನೀವು ಆಕಾಶ, ಅಗ್ನಿ, ವಾಯು, ಅಗ್ನಿ, ಜಲ, ಪೃಥ್ವಿ ಅಂತ ನಾವು ಹೇಳೋದು ಅಂತ ಏನಾದರೂ ಇಟ್ಕೊಳ್ಳಿ. ಅಲ್ಲಿಗೆ ಪ್ರಕೃತಿ ಆಯ್ತು. ಪ್ರಕೃತಿ ಇನ್ನ ಪುರುಷ. ಪ್ರಕೃತಿ ಅಂತನ್ನೋದು ಇದು ಕೀಳ್ಮಟ್ಟದ ಇದಂತೆ. ಪರಮಾತ್ಮಂದು ಕೀಳ್ಮಟ್ಟ ಪರಾಪ್ರಕೃತಿ. ಇನ್ನೊಂದು ಪ್ರಕೃತಿ ಇದು ಪುರುಷ ಅಂತಂದ್ರೆ ಅವನು ಹೆಚ್ಚಿನ ಮಟ್ಟದ್ದು. ಅದಕ್ಕೋಸ್ಕರ ಈ ಪ್ರಕೃತಿ ಪುರುಷರ ಸಂಯೋಗ ಈ ಕಪಿಲ ಸಾಂಖ್ಯರು ಹೇಳೋದು. ಅದರಿಂದ ನಮ್ಗೆ ಈ ಅವಿದ್ಯೆ ಆಗಿದೆ. ಈಗ ನಾವು ಬಿಡಿಸ್ಕೋಬೇಕು, ಪ್ರಕೃತಿ ಪುರುಷನ್ ಬಿಡಿಸ್ಕೋಬೇಕು ಅಂತ ಇವ್ರು ಹೇಳೋದು. ನಮ್ದು ಆತ್ಮ ಅನಾತ್ಮಗಳು ನಮ್ಮದೇ ಬೇರೆ, ಡೂಪ್ಲಿಕೇಟ್ ಆಗಿ ಒರಿಜಿನಲ್ ಆಗಿ ನಾನು ನನ್ನದು ಇಲ್ಲಿ ಕಲಬೆರಕೆ ಆಗಿ ನಾವು ಹಿಂಗೆ ಹೇಳ್ತೀವಿ. ಅದಕ್ಕೆ ಸ್ವಲ್ಪ ಇಲ್ಲಿ ಭಗವದ್ಗೀತೆ 13ನೇ ಅಧ್ಯಾಯದಲ್ಲಿ ಅದಕ್ಕೆ ಕ್ಷೇತ್ರಜ್ಞ ವಿಭಾಗ ಯೋಗ ಅಂತ ಹೇಳ್ಬಿಡ್ತಾರೆ. ಹೀಗೆ ಏನಾದರೂ ಇಟ್ಕೊಳ್ಳಿ, ಇಲ್ಲಿ ಇಷ್ಟು ಹೇಳ್ತಾರೆ, ಇಷ್ಟು ನಮ್ಗೆ ಅರ್ಥ ಆಗೋಯ್ತು. ಅಲ್ಲಿಗೆ ಅವು 8
ತನ್ಮಾತ್ರೆಗಳು ಫಸ್ಟು, ಆಮೇಲೆ ಅವು ಪಂಚಭೂತಗಳಾಗುತ್ತೆ. ಇವೆಲ್ಲ ಅವು 8 ಎಲ್ಲ ಮೊದಲೇ ಹೇಳ್ಬಿಟ್ಟಿದ್ದೀನೆಲ್ಲ ಇವು. ಮತ್ತೆ ಆ 3 ಹೇಳುವಾಗ ಏನು ಹೇಳ್ತಾರೆ? ಅಹಂಕಾರ, ಮಹತ್ವ, ಅವ್ಯಕ್ತ. ಇವು 3, 5, 3, 8 ಹೇಳ್ತಾರೆ. ಇವನೇನು ತಲೆಗೆ ಹಚ್ಕೊಳಕ್ ಹೋಗ್ಬೇಡ್ರಿ, ನಿಮ್ಗೆ ಎಷ್ಟು ಹೋದ್ರೆ ಅಷ್ಟು ಸಾಕು. ಏನು ಅಷ್ಟೇನು ಅರ್ಥ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ ಇವು. ಹಾಗೆ 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 ಸೊ ಅಲ್ಲಿಗೇನಾಯ್ತು? ಇದು ಯಾವುದಿದು ಅವ್ಯಕ್ತ ಅಂತಂದ್ರೆ ಅದಕ್ಕೆ ಸ್ವಾಮಿಗಳು ಟಿಕ್ ನೋಟ್ ಬರೀತಾರೆ. ಜಗತ್ತಿನ ಮೂಲ ಕಾರಣ, ಪ್ರಧಾನ ಅಂತಾರೆ ಅವರು, ಅದರ ಮೂಲ ಕಾರಣ ಅಂತಾರೆ. ನಮ್ಮಲ್ಲಿ ಅವ್ಯಕ್ತ ಅಂದ್ರೆ ಅದು ಬೀಜ ರೂಪದಲ್ಲಿರುತ್ತೆ. ಅದಿನ್ನು ಸೃಷ್ಟಿ ಮೊದಲು ಬೀಜ ರೂಪದಲ್ಲಿರುತ್ತೆ. ಆಮೇಲೆ ಅದೇ ಈ ಕಾರ್ಯರೂಪವಾಗಿ ತೋರ್ತಾ ಇದೆ ಪ್ರಪಂಚವಾಗಿ ಅಂತ ನಾವು ಹೇಳ್ತೀವಿ. ಹೀಗೆ ಇವರು ಅವ್ಯಕ್ತ ಅಂದ್ರೆ ಪ್ರಧಾನ ಅಂತ ಹೇಳಿ ಏನೇನೋ ಹೇಳ್ಕೊತಾರೆ. ವ್ಯತ್ಯಾಸ ಸುಮ್ಮನೆ ಅಷ್ಟು ತಿಳ್ಕೊಂಡ್ರೆ ಸಾಕು. ನಾವು ಮೇಲ್ಮೇಲೆ ತಿಳ್ಕೊಂಡ್ರೆ ಸಾಕು, ಏನು ಡೀಪಾಗಿ ಏನು ಹೋಗೋದು ಬೇಕಾಗಿಲ್ಲ. ಇಷ್ಟು ತಿಳ್ಕೊಟ್ರಿ, ಓಕೆ. ನೆಕ್ಸ್ಟ್ ಇನ್ನೇನು ಆಗೋಯ್ತು. ಹೇಗೆ ವಿಷವು ಬೆರೆತಿರುವ ಅನ್ನವನ್ನ ವಿಷ ಎನ್ನುವರೋ, ಹೀಗೆಯೇ ಅಹಂಕಾರ ವಾಸನೆಯಿಂದ ಕೂಡಿರುವ ಅವ್ಯಕ್ತವನ್ನ ಅಹಂಕಾರ ಎಂದು ಇಲ್ಲಿ ಕರೆದಿದೆ. ಹಾಗೆ ಅಹಂಕಾರ ಅಂತ ನಮಗೆ ಗೊತ್ತು. ಅಹಂಕಾರ ಅಂದ್ರೆ ಯಾವುದಕ್ಕೆ ಹೇಳ್ತೀವಿ ಅಂತ, ಅನಾತ್ಮವಾದ ನಾನು ಅಂತ ಹೇಳ್ತೀವಿ ನಾವು. ಹೀಗೆ ಏನಾದರೂ ಇಟ್ಕೊಳ್ಳಿ. ಅಹಂಕಾರವೇ ಅಲ್ಲವೇ ಎಲ್ಲಕ್ಕೂ ಪ್ರವೃತ್ತಿಗೆ ಕಾರಣವೆಂದು. ನಮ್ಮಲ್ಲೂ ಅಷ್ಟೇ ಅಹಂಕಾರ, ನಾನು ಪ್ರಮಾತೃ ಅಂತ ನಾವು ಹೇಳ್ತೀವಲ್ಲ ಅದು. ಹೀಗೆ ನನ್ನ ಪ್ರಕೃತಿಯು ಈಶ್ವರನಾದ ನನ್ನ ಮಾಯೆಯು ಶಕ್ತಿಯು 8 ಬಗೆಯಾಗಿ ಬೇರ್ಪಟ್ಟಿರುವುದು. ಹೇಳಿದ್ವಲ್ಲ 8 ಅವೇ ಅಂತ ಹೇಳ್ತಾರೆ. ಅಷ್ಟು ಸಾಕು ಬಿಡ್ರಿ, ಬೇರೆ ಕಡೆ ಸ್ವಾಮಿಗಳು ಎಲ್ಲ ಹೇಳಿದ್ದಾರೆ, ಅಲ್ಲಲ್ಲಿ ನಾವು ತಿಳ್ಕೊಂಡಿದ್ರೆ ಅಷ್ಟು ಸಾಕು ಸುಮ್ಮನೆ. 5ನೇ ಮಂತ್ರ, ಅಪರೇಯಮಿತ ಸ್ವಾನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯೇ ಯೇಧಂ ಧಾರ್ಯತೆ ಜಗತ್. 5ನೇ ಮಂತ್ರ ಇದು ನೋಡಿ ಹೇಳ್ತಾ ಇದ್ದಾರೆ. ಇದು ಕೀಳು ಪ್ರಕೃತಿ. ಯಾವುದು? ಇದು ಈ ಪ್ರಪಂಚ ಪ್ರಕೃತಿ ಅಂತೀವಲ್ಲ, ಇದು ಕೀಳು ಪ್ರಕೃತಿ. ಇದರಲ್ಲಿ ಏನೇನಿದೆ? ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಇದು ಕೀಳು ಪ್ರಕೃತಿ. ಪರ ಪ್ರಕೃತಿ ಯಾವುದು? ಕ್ಷೇತ್ರಜ್ಞ ಅವನು. ಅದಕ್ಕೆ ಕ್ಷೇತ್ರಜ್ಞ. ಕ್ಷೇತ್ರ ಅಂತಂದ್ರೆ ಇದು ಅನಾತ್ಮ. ನಮ್ಮ ವೇದಾಂತದಲ್ಲಿ ಅರ್ಥ ಮಾಡೋದು. ಕ್ಷೇತ್ರ ಅಂದ್ರೆ ಅನಾತ್ಮ, ಜ್ಞ ಸ್ವರೂಪ ಅವನು, ಜ್ಞ. ಆದ್ದರಿಂದ ಅವನು ಆತ್ಮಸ್ವರೂಪ. ಇಲ್ಲಿ ನಾವು ಆ ಥರ ಹೇಳ್ತೀವಿ ವೇದಾಂತದಲ್ಲಿ. ಆತ್ಮ ಅನಾತ್ಮಗಳ ಕಲಬೆರಕೆ ನಾವು ಬಿಡಿಸ್ಕೋಬೇಕು. ಒಂದೊಂದು ಕಡೆ ಒಂದೊಂದು ಹೇಳಿರ್ತಾರೆ, ಅಲ್ಲಿ ನಮ್ಗೆ ಚೆನ್ನಾಗಿ ಗೊತ್ತಾಗಿದೆ. ಅಲ್ಲಿ 2ನೇ ಅಧ್ಯಾಯದಲ್ಲಿ ಬೇರೆ ತರ ಹೇಳಿದ್ರು, ಇಲ್ಲಿ 13ನೇ ಅಧ್ಯಾಯದಲ್ಲಿ ಆ ಥರ ಕ್ಷೇತ್ರಜ್ಞ ವಿಭೋಗ ಯೋಗ ಅಂತಾನೆ ಹೆಸರು ಕೊಟ್ಬಿಟ್ಟಿದ್ದಾರೆ. ಇದು ಕೀಳು ಪ್ರಕೃತಿ. ಕೀಳು ಪ್ರಕೃತಿ ಅಂತ ಯಾವ್ದಕ್ಕೆ ಹೇಳಿದ್ರು? ಮೊದಲು ಅದು ಪ್ರಧಾನವಾಗಿ ಇರುತ್ತಲ್ವಾ, ಅದು ಈ ಪ್ರಪಂಚವಾಗಿ ತೋರ್ಕೊಳ್ಳುತ್ತಲ್ಲ, ಇದೆಲ್ಲ ಕೀಳು ಪ್ರಕೃತಿ ಅಂತೆ. ಇದಕ್ಕಿಂತ ಬೇರೆಯಾಗಿರುವ ನನ್ನ ಹೆಚ್ಚಿನ ಪ್ರಕೃತಿ ಒಂದು ಇದೆಯಲ್ಲ, ಅದು ಯಾವುದದು? ಜಗತ್ತನ್ನ ಧರಿಸಿರೋದೇ ಅದು ಕಾರಣ. ಅಂದ್ರೆ ಅದೇ ಇದಕ್ಕೆಲ್ಲ ಅಸ್ತಿತ್ವ, ಆಧಾರ ಅಂತ ಹೇಳ್ತಾನೆ. ಅದನ್ನ ಪುರುಷ ಪ್ರಕೃತಿ ಸಾರಿ ಏನಂತಾರೆ, ಕ್ಷೇತ್ರಜ್ಞ ಅಂತ ಹೇಳ್ತಾರೆ. ಹಾಗೆ ಶಂಕರಾಚಾರ್ಯ ಏನರ್ಥ ಬರೀತಾರೆ ಇದಕ್ಕೆ? ಇದು ಅಪರ ಪ್ರಕೃತಿ, ಹೆಚ್ಚಿನದಲ್ಲ, ಕಡಿಮೆ ಮಟ್ಟದ್ದು, ಕೀಳಾದದ್ದು, ಅಶುದ್ಧವಾದದ್ದು, ಅನರ್ಥವನ್ನು ಉಂಟು ಮಾಡುವಂಥದ್ದು, ಸಂಸಾರ ಬಂಧನ ಇದರಿಂದನೇ ಅಂತ. ಪ್ರಕೃತಿ ಅಂತ ಏನದು? ಅವಿದ್ಯಾಕಲ್ಪಿತವಾದ ಈ ಜಡ ಪ್ರಕೃತಿಯ ಅಭಿಮಾನದಿಂದಲೇ ಜೀವರು ಸಂಸಾರ ಬಂಧನಕ್ಕೆ ಸಿಕ್ಕೊಂಡಿರ್ತಾರೆ. ಪ್ರಕೃತಿ ಅಂದ್ರೆ ಅದು. ಹೀಗೆ ನಾನು ಮೇಲೆ ಹೇಳಿರುವ ಪ್ರಕೃತಿಗಿಂತ ಬೇರೆಯಾಗಿರುವ ಇನ್ನೊಂದು ಆತ್ಮನ್ ವಿಚಾರ ಹೇಳ್ತಾ ಇದ್ದಾರೆ. ನನ್ನ ನಿಜವಾದ ಸ್ವರೂಪ ಒರಿಜಿನಲ್ ಅವನು ಅತ್ಯಂತ ಶುದ್ಧನಾಗಿರ್ತಾನೆ, ವಿಶುದ್ಧನಾಗಿ
ನನ್ನ ಆತ್ಮನಾಗಿದ್ದಾನೆ. ನನಗೇಂದ್ರೆ ಪ್ರತಿಯೊಬ್ಬರಿಗೂ ಆತ್ಮನಾಗಿದ್ದಾನೆ ಅಂತ ಹೇಳ್ತಾರೆ. ಹಾಗೆ ಹಾಗಿರ್ತಾನೆ. ಪರ ಪ್ರಕೃತಿ, ಹೆಚ್ಚಿನ ಪ್ರಕೃತಿ, ಜೀವವಾಗಿರುವ ಅಂತ ಅದು ನೋಡಿ, ಕ್ಷೇತ್ರಜ್ಞ ಸ್ವರೂಪವಾಗಿರುವ ಅವನು ಹೆಚ್ಚಿನ ಪ್ರಕೃತಿ ಆ ಥರ. ಮತ್ತೆ ಇಲ್ಲಿ ಪರಮಾತ್ಮನ ಸೃಷ್ಟಿ ಮಾಡಿ ಅದರ ಒಳಗಡೆ ಪ್ರವೇಶ ಆದ ಅಂತಾರೆ, ಅವನ್ನ ಜೀವ ಜೀವಪ್ಪ ಅಂತಾರೆ. ಈ ಶರೀರವನ್ನ ಜೀವ 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 ಅಂತೀವಿ ನಾವು. ಇದರಲ್ಲಿ ಪ್ರಾಣ ಇರುತ್ತೆ. ಪ್ರಾಣವನ್ನ ಧರಿಸಿದವನು ಜೀವ ಜೀವಪ್ಪ ಅಂತ ಕರಿತೀವಲ್ಲ, ಹಾಗೆ. ಅದಕ್ಕೋಸ್ಕರ ಇಷ್ಟು ಹೇಳಿದೆ. ಆದ್ದರಿಂದ ಈ ಕೀಳಾದ ಪ್ರಕೃತಿ ಅಂತ ಇದೆಯಲ್ಲ, ಇದು ಕಾರ್ಯ ಆದ್ರೆ ಅದೇನು ಕಾರಣ, ಅದರಿಂದಲೇ ಇದಕ್ಕೆ ಅಸ್ತಿತ್ವ. ಅದು ಕಾಣದೇ ಇರ್ಬೋದು, ಇದು ಕಾಣ್ತಾ ಇರ್ಬೋದು, ಬೇರ್ ಕಾಣೋದಿಲ್ಲ. ಮರ, ಕೊಂಬೆ, ರೆಂಬೆ, ಹೂವು, ಹಣ್ಣು ಎಲ್ಲ ಕಾಣುತ್ತೆ. ಹಾಗೆ ಬಿಲ್ಡಿಂಗ್ ಕಾಣುತ್ತೆ ಮೇಲ್ಗಡೆ, ಅದರ ತಳಹದಿ ಬೇಸ್ಮೆಂಟ್ ಕಾಣೋದಿಲ್ಲ. ಹಾಗೆ ಕಾರ್ಯಕಾರಣ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಪರಮಾತ್ಮನೇ ಜೀವರೂಪದಿಂದ ಒಳಹೊಕ್ಕಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟ ಆಯ್ತು. ಇನ್ನ 6ನೇ ಮಂತ್ರ. 6ನೇ ಮಂತ್ರದಲ್ಲಿ ಏನ್ ಹೇಳ್ತಾರೆ? ಏತದ್ಯೋನೀನಿ ಭೂತಾನಿ ಸರ್ವಾಣಿ ತ್ರಿಪುರಾತ್ ಪದಾರಯ ಅಹಂ ಕೃಷ್ಣಸ್ಯ ಜಗತಃ ಪ್ರಭುಃ ಪ್ರಳಯಸ್ತತಾ. ಸರ್ವಭೂತಗಳಿಗೂ ಇವುಗಳಿಂದ ಉಂಟಾಗುವೆವೆಂದು ನಿಶ್ಚಯಿಸು. ಯಾರಿಂದ? ನಮ್ಮಪ್ಪ ಆತ್ಮ ಇದ್ದಾನಲ್ಲ, ಗಾಢನಿದ್ರೆಯಲ್ಲಿರೋ ಅನುಭವ, ಅವನಿಂದಲೇ ಈ ಜಗತ್ ಅಂದ್ರೆ ಕಾರ್ಯ ಅಂತೀವಲ್ಲ, ನಮ್ಗೆ ಕಾಣಿಸ್ತಾ ಇದೆಯಲ್ಲ ದೃಶ್ಯ ಪ್ರಪಂಚ ಅಂತೀವಲ್ಲ, ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಮುಗಿದೋಯ್ತು. ಅವನು ಉಂಟಾಗಿದ್ದಾನೆ ಅಂತ ನಿಶ್ಚಯ ಮಾಡ್ಕೋ. ಮತ್ತೆ ಅದಕ್ಕೋಸ್ಕರ ಈ ಕಾರ್ಯವಾಗಿ ಏನ್ ತೋರ್ತಾ ಇದೆಯೋ ಇದು ಅನಾತ್ಮ, ಕೀಳಾದ ಪ್ರಕೃತಿ. ಇದಕ್ಕೆ ಆಧಾರ ನಾನೇ, ನನ್ನಿಂದಲೇ ಇದು ತೋರ್ಕೊಂತ ಇರೋದು, ನನ್ನಿಂದಲೇ ಇದು ಹುಟ್ಟಿರೋದು ಅನ್ಕೋ. ಆದ್ದರಿಂದ ನಾನು ಪ್ರಭು, ಇದಕ್ಕೆಲ್ಲ ಆಧಾರವಾಗಿರ್ತೀನಿ ಅಂತ ಮಂತ್ರದ ಅರ್ಥ. ಶಂಕರಾಚಾರ್ಯ ಏನ್ ಬರೀತಾರೆ? ಸರ್ವಭೂತಗಳು ಏತದ್ ಯೋನಿಗಳು, ಅಂದ್ರೆ ಈ ಕ್ಷೇತ್ರಜ್ಞ ರೂಪವಾಗಿರುವ ಪ್ರಕೃತಿಗಳು ಭೂತಗಳಿಗೆ ಯೋನಿಯಾಗಿರುವುದರಿಂದ. 7ನೇ ಮಂತ್ರದಲ್ಲಿ ಮಾಂಡಿಕ್ಯ ಉಪನಿಷತ್ನಲ್ಲಿ ಭಗವಂತನ ಏನು ಹೇಳ್ತಾನೆ? ಸರ್ವೇಶ್ವರ, ಸರ್ವಜ್ಞ, ಮತ್ತೆ ಯೋನಿ, ನಾನೇ ನನ್ನ ಗರ್ಭದಿಂದನೇ ಇವರೆಲ್ಲ ಹುಟ್ಟಿರೋದು ಅನ್ನೋದು ಕೂಡ ಭಗವಂತ ಅಲ್ಲಿ ಹೇಳಿರ್ತಾನೆ. ಹಾಗೆ ಸೃಷ್ಟಿ ವಿಚಾರ ಹೇಳೋದಕ್ಕೋಸ್ಕರ ಅಷ್ಟೇ, ನಿಜವಾಗ್ಲೂ ಹುಟ್ಟಿದ್ದಾನೆ ಅಂದ್ರೆ ಹಾಗೇನಲ್ಲ, ಹೇಳಿದ್ನಲ್ಲ ಹಾಗೆ. ಪರಮಾತ್ಮನೇ ಹೀಗೆ ತೋರ್ಕೊಳ್ತಾ ಇದ್ದಾನೆ ಅಷ್ಟೇ ಅಂತ. ಆದ್ದರಿಂದ ನಾನು ಇಡೀ ಜಗತ್ತಿಗೆ ಪ್ರಭು, ನಾನೇ ಒಡೆಯ ಅಂತ. ಮತ್ತೆ ಈ ಸೃಷ್ಟಿ ಸ್ಥಿತಿ ಲಯ ಅಂತ ಏನಿದೆಯೋ ಇದಕ್ಕೆಲ್ಲ ನಾನೇ ಅಸ್ತಿತ್ವ, ಕಾರಣ. ಸೃಷ್ಟಿಯಾಗದು ನನ್ನಿಂದಲೇ, ಸ್ಥಿತಿ ನನ್ನಿಂದಲೇ, ಮತ್ತೆ ಅದು ಪ್ರಳಯ ಆದರೆ ನನ್ನಲ್ಲೇ ಇರಬೇಕು ಅಂತ. ಅದಕ್ಕೆ ಕೆಲವು ಸಬಾರ್ಡಿನೇಟ್ಸ್, ಕೆಲವರಿಗೆ ಆ ಪೋರ್ಟ್ಫೋಲಿಯೋ ಕೊಟ್ಟಿದ್ದೀನಿ. ಯಾರಿಗೆ? ಬ್ರಹ್ಮ, ವಿಷ್ಣು, ಮಹೇಶ್ವರ, ಇವರನ್ನ ಸೃಷ್ಟಿ ಸ್ಥಿತಿ ಲಯ ಅಂತ ಕರಿತೀವಿ ಅಷ್ಟೇ ಅಂತ. ಆದ್ದರಿಂದ ಈ 2 ಪ್ರಕೃತಿಗಳ ಮೂಲವಾಗಿ ಸರ್ವಜ್ಞನಾದ ಈಶ್ವರನಾದ ನಾನು ಜಗತ್ತಿಗೆ ಕಾರಣನು, ನಾನೇ ಇದಕ್ಕೆಲ್ಲ. ಯಾವುದು? ಸೃಷ್ಟಿ ಸ್ಥಿತಿ ಲಯ, ಗೌಡ ಪದಕಾರಿಕೆಯಲ್ಲಿ ನೋಡ್ತಾ ಇದ್ದೀವಲ್ಲ ಅದು. ಇನ್ನೊಂದು ಯಾವುದು? ಈ ಸೃಷ್ಟಿ ಮತ್ತೆ ಸಾವು. ಈ ಸೃಷ್ಟಿ, ನಾನು ಹುಟ್ಟಿದ್ದೀನಿ, ಹುಟ್ಟಿದ ಮೇಲೆ 6 ಬದಲಾವಣೆಗಳಾಗುತ್ತೆ, ಒಂದಿನ ಸಾಯ್ತೀನಿ. ಈ ಸೈಕಲ್ಗೂ ನಾನೇ ಕಾರಣ, 2ಕ್ಕೂ. ಹೀಗೆ ಎಲ್ಲದಕ್ಕೂ ನಾನೊಬ್ಬಂದಲ್ಲ,
ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ಇದೇ ಥರ ಎಲ್ಲದಕ್ಕೂ ಹೋಲ್ಸೇಲ್ ಆಗಿ ಹೇಳಬೇಕು ಅಂದರೆ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಒಟ್ಟಿಗೆ ತಗೊಂಡ್ಬರ್ಬೇಕು ಅಂತ ಗೊತ್ತಾಯ್ತು. ಇನ್ನು 7ನೇ ಮಂತ್ರ, ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಸೂತ್ರೇ ಮಣಿಗಾಣ ಇವ ಅಂತ. ನನಗಿಂತ ಇನ್ನು ಹೆಚ್ಚಿನ ಮತ್ತೊಂದು ಯಾವುದೂ ಇರೋದಿಲ್ಲ. ಯಾವುದು ನನಗಿಂತ ಅಂದರೆ ಗಾಢನಿದ್ರೆ ಅನುಭವ ಇದೆ ನೋಡ್ರಿ, ಅದನ್ನು ಬಿಟ್ಟರೆ ಇನ್ನೊಂದು ಮತ್ತೊಂದಿಲ್ಲ. ಕೆಲವ್ರು ಹಂಗೆ ಹೇಳೋರು ಇದ್ದಾರೆ, ಎಲ್ಲದಕ್ಕೂ ಕಾರಣ ಕೇಳೋರು. ಸ್ವಾಮಿ ಅದಕ್ಕೆ ಇನ್ನೊಂದು ಕಾರಣ ಏನು, ಅದಕ್ಕಿಂತ ಹಿಂದಿಂದ ಇನ್ನೇನು ಅಂತ ಹಿಂಗೆ ಕೇಳ್ಕೊಂಡು ಹೋಗ್ತಾ ಇರ್ತಾರೆ. ಅನವಸ್ಥಾ ದೋಷ ಬರುತ್ತೆ, ಅದಕ್ಕಿಂತ ಮತ್ತೊಂದಿಲ್ಲ. ನಾನು ಪ್ರಶ್ನೆ ಕೇಳೋದು, ಯಾಕಿಲ್ಲ ಯಾಕಿಲ್ಲ ಪ್ರಶ್ನೆ ಕೇಳ್ತೀನಿ. ಯಾಕಿಲ್ಲ? ನನಗೆ ನನ್ನ ಮಕ್ಕಳಿಗೆ ನಾನು ತಂದೆ ತಾಯಿ, ನನಗೆ ನಮ್ಮಪ್ಪ ತಂದೆ ತಾಯಿ, ನಮ್ಮಪ್ಪ ಅಮ್ಮ ತಾಯಿ ತಂದೆ ತಾಯಿಗಳು, ಅವ್ರಿಗೆ ಅವರಪ್ಪ. ಯಾಕಿಲ್ಲ ಹಿಂಗೆ? ಹಂಗೆ ಅವ್ರಿಗೂ ಇರ್ಬೋದು. ನೀವೇನೋ ಆತ್ಮ ಅಂತೀರ, ಅವನಪ್ಪ ಯಾರೋ ಅಂತ ಪ್ರಶ್ನೆ ಕೇಳಿದ್ರೆ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಇನ್ಯಾಕಿಲ್ಲ? ಆತ್ಮನೇ ಎಲ್ಲರಿಗೂ ಅಪ್ಪ. ಅದು ಸೇರೆ, ಅದಲ್ಲ ಉತ್ತರ. ಯಾಕಾಗ್ಬಾರ್ದು? ಅವರಪ್ಪ ಇನ್ನೊಬ್ಬ ಯಾಕಿರ್ಬಾರ್ದು? ಇಲ್ಲ ಸರ್, ಅವ್ರು ಇಂತಡಿಕೆ ಆಗಿ ಇನ್ಯಾವ್ದು ಇಲ್ಲ ಸರ್. ಹಂಗೆ ಹೇಳ್ಕೊಂಡು ಹೋದ್ರೆ ಅನವಸ್ಥಾ ದೋಷ ಅಂತ ಅದನ್ನೇ ಹೇಳ್ತಾ ಇರೋದು. ನೀವು ಹೇಳ್ತೀರಪ್ಪ, ಯಾಕಿಲ್ಲ ಅಂತ ನನ್ನ ಪ್ರಶ್ನೆ. ಯಾಕಿಲ್ಲ? ಅದಲ್ಲ ಆನ್ಸರ್. ಅದ್ವೈತ ಅದೊಂದೇ ಇರೋದು. ಅದು ಹಿಡ್ಕೊಳ್ರಿ. ಎಲ್ಲಿ ಅವನಾಗಿ ನಿಂತ್ಕೊಂಡ್ರೆ ಒಂದೇ ಇರೋದು. ಎರಡನೇ ತೋರ್ಸ್ರಿ, ಅವ್ರಪ್ಪ ಇನ್ನೊಬ್ಬ ಅಂತ ಅನ್ನೋದಕ್ಕೆ ಇನ್ನೊಬ್ಬನ ತೋರಿಸ್ರಿ ಅಲ್ಲ ನನಗೆ. ಇದನ್ನ ಅದ್ವೈತ ಅಂತಾರೆ. ಅದಕ್ಕೆ ನಮ್ಗೆ ಶತ್ರುಗಳಿಲ್ಲ. ಇವನ್ ದೊಡ್ಡವನು, ಇವನ್ ಚಿಕ್ಕವನು, ಕ್ವಶ್ಚನ್ ಇಲ್ಲ. ಹೆಂಗಿದೆ? ಅದನ್ನು ಹಿಡ್ಕೋಬೇಕು. ಎರಡನೇ ವಸ್ತು ಇಲ್ವೇ, ಅದ್ವೈತ ಇರೋದು ಒಂದೇ. ಇನ್ನು ಅವರಪ್ಪ ಯಾರು, ಅವ್ರ ಮಗ ಯಾವನು, ಎಂಥದ್ದು ಕ್ವಶ್ಚನೇ ಇಲ್ಲ ಅಲ್ಲಿ. ಎರಡನೇ ತೋರ್ಸು ನೀನು, ಆಮೇಲೆ ಹೇಳಿ ಬಂತೆ ಇವನಿಗಪ್ಪ ಇವನಿಗಪ್ಪ ಅಂತ ಏನಾದರೂ ಹೇಳೋಣ. ಎಲ್ಲಿ 1, 2, 3 ಹೇಳಬೇಕು ಅಲ್ಲಿ ಕಾಲ ದೇಶ ಕಾರ್ಯಕಾರಣ ಭಾವಕ್ಕೆ ಒಳಪಟ್ಟಿರ್ಬೇಕು. ಅದೇನಿದ್ರು ಅವಸ್ಥೆ ಒಳಗಡೆ. ಅವಸ್ಥೆನ ಮೀರಿ ನಿಮ್ಗೆ ಗಾಢನಿದ್ರಲ್ಲೇ ಇಲ್ಲ, ಗಾಢನಿದ್ರಲ್ಲೇ ಇಲ್ಲ, ಪ್ರಶ್ನೆ ಇಲ್ಲ ಅಲ್ಲಿ. ಹೆಂಗಿದೆ? ಗಾಢನಿದ್ರಲ್ಲೇ ಇಲ್ಲದೆ ಇದ್ಮೇಲೆ ಏನಾದ ಅವರಪ್ಪನ ಮೀರಿರೋ ಅವನಲ್ಲಿ ಹೆಂಗಿದೆ? ಅದ್ವೈತ ತತ್ವ. ಅಲ್ಲಿ ಕ್ವಶ್ಚನ್ನೇ ಬರೋದಿಲ್ಲ. ಅದೆಲ್ಲ ಆಮೇಲೆ ಅನವಸ್ಥಾ ದೋಷ ಬರುತ್ತವೆಲ್ಲ. ಇದ್ರಿಂದ ಇದು ಅವನು ಹೇಳ್ತಾ ಇದ್ದಾನೆ ಇಲ್ಲಿ. ಏನದು? ಇದೆಲ್ಲವೂ ನನ್ನಲ್ಲಿ ದಾರದಲ್ಲಿ ರತ್ನಗಳ ಗುಂಪುಗಳಂತೆ ಪೋಣಿಸಲ್ಪಟ್ಟಿದೆ ಅಂತ. ಇದೆಲ್ಲವೂ ಯಾವುದೆಲ್ಲ? ಅವಸ್ಥೆ ಒಳಗಡೆರೋ ಅರ್ಧ ಡಜನ್ ತಗೊಂಡ್ಬಿಡ್ರಿ. ಅಥವಾ ದೃಶ್ಯ ಪ್ರಪಂಚ, ಎರಡೂ ಸೇರಿಸ್ಕೋಬೇಕಿಲ್ಲಿ. ದೃಶ್ಯ ಅದೃಶ್ಯ ಎರಡೂ ಸೇರಿಸ್ಕೋಬೇಕಿಲ್ಲಿ. ಅದೃಶ್ಯವೂ ಕೂಡ ಅನಾತ್ಮವೇ. ಯಾಕೆ? ಪರಮಾತ್ಮನು ದೃಶ್ಯ ಅದೃಶ್ಯವನ್ನ ಮೀರಿದ್ದಾನೆ, ಕಾರ್ಯ ಕಾರಣ ಭಾವವನ್ನ ಮೀರಿದ್ದಾನೆ, ಅಭಿಧಾನ ಅಭಿಧೇಯವನ್ನ ಮೀರಿದ್ದಾನೆ. ನನ್ನ ನಿಜವಾದ ಸ್ವರೂಪ ಹೇಗಿದೆ ನೋಡ್ರಿ. ಕಾಲ ದೇಶ ಕಾರ್ಯಕಾರಣ ಭಾವವನ್ನ ಮೀರಿದ್ದಾನೆ, ಸ್ಥೂಲ ಸೂಕ್ಷ್ಮವನ್ನ ಮೀರಿದ್ದಾನೆ, ದ್ವಂದ್ವಗಳನ್ನೆಲ್ಲ ಮೀರಿದ್ದಾನೆ, ಕಾರ್ಯಕರಣವನ್ನ ಮೀರಿದ್ದಾನೆ, ಕಾರ್ಯಕಾರಣವನ್ನ ಮೀರಿದ್ದಾನೆ. ಹಾಗೆ ಆದ್ದರಿಂದ ಅಲ್ಲಿ ಅವನೆಲ್ಲೇ ಇವೆಲ್ಲ ಪೋಣಿಸ್ತಂಗಿದೆ ಅಷ್ಟೇ. ನೀವೇನ್ ಬೇಕಾದ್ರೂ ಹೇಳ್ಕೊಳ್ರಿ, ಇನ್ನೇನು ಕಷ್ಟ ಇದರಲ್ಲಿ. ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಪರಮಾತ್ಮ ಅನ್ನೋದೊಂದು ದಾರ ಮಾಡ್ಕೊಡ್ರಿ. ಆಮೇಲೆ 2 ಇದೆ ಅಂತ ಅನ್ಬಾರ್ದು. ಆಮೇಲೆ ನೋಡ್ರಿ, ಮಣಿಗಳು 1, ಅದ್ರ ಒಳಗಡೆ ಇರೋ ದಾರ 1, 2 ಆಯ್ತಲ್ಲ. ಅಲ್ಲಿಗೆ ನಿಮ್ ದ್ವೈತ ಆಯ್ತಲ್ಲ. ಅದ್ವೈತ ಎಲ್ಲ ಆಯ್ತು ಅಂತ ಪ್ರಶ್ನೆ ಕೇಳಿದ್ರೆ ಹಾಗೆ. ಈಗ ನಿಮ್ಮ ಟವಲ್ ಇದೆ, ಬಟ್ಟೆ ಇದೆ, ಜಸ್ಟ್ ಬಟ್ಟೆ. ಇದರಲ್ಲಿ ಒಂದೇ ನೂಲ ಇರೋದು, ಬೇಕಾದಷ್ಟು ನೂಲುಗಳಿದೆ. ಅದರಿಂದ
ಬಟ್ಟೆ ಅಂದ್ರೆ ಏನು? ನೂಲುಗಳು. ನೂಲು ಅಂದ್ರೆ ಏನು? ಹತ್ತಿ. ಹತ್ತಿ ಅಂದ್ರೆ ಏನು? ಮರ. ಮರ ಅಂದ್ರೆ ಏನು? ನೀರಿಂದ ಬಂದಿರೋದು. ನೀರಂದ್ರೆ ಏನು? ಅಗ್ನಿಯಿಂದ ಬಂದಿರೋದು. ಅಲ್ಲ, ಅಗ್ನಿ. ಅಗ್ನಿ ಎನ್ನುವಂದ್ರೆ ಏನು? ವಾಯುವಿಂದ ಬಂದಿರೋದು. ವಾಯು ಅಂದ್ರೆ ಏನು? ಆಕಾಶ. ಆಕಾಶ ಅಂದ್ರೆ ಏನು? ಕಿನ್ನೆ, ಒಂದೇ, ಎರಡು ತೋರ್ಸಾಮೇಲೆ. ಹಂಗೆ ಎಲ್ಲವೂ ಒಂದರಿಂದಲೇ ಎಲ್ಲ ಪೋಣಿಸ್ದಂಗಾಗಿದೆ ಅಂತ. ಇದಕ್ಕೆ ಶಂಕರಾಚಾರ್ಯ ಭಾಷ್ಯ ಬರೀತಾರೆ, ನೋಡೋಣ ಏನದು. ಹೀಗಿರುವ ಕಾರಣ ಪರಮೇಶ್ವರನಾದ ನನಗಿಂತ ಹೆಚ್ಚಿನ ಬೇರೊಂದು ಕಾರಣಾಂತರವು ಯಾವುದು ಇರುವುದಿಲ್ಲ. ಪರಮಾತ್ಮನೇ ಕಾರಣನೂ ಅಲ್ಲ, ಅವನು ಕಾರ್ಯಕಾರಣವನ್ನ ಮೀರಿದ್ದಾನೆ. ಆದ್ದರಿಂದ ಅವನಿಗೆ ಇನ್ನೊಂದು ಕಾರಣ ಎಲ್ಲಿ ಹೇಳ್ತೀರಾ? ದ್ವೈತದಲ್ಲಾದ್ರೆ ಒಪ್ಕೋಬಹುದು, ಅದ್ವೈತದಲ್ಲಿ ಪ್ರಶ್ನೆ ಇಲ್ಲ ಅಂತ ಹೇಳ್ತಾ ಇರೋದು. ಪರಮಾತ್ಮನಿಗಿಂತ ಹೆಚ್ಚಿನ ಕಾರಣವೊಂದು ಇದೆ ಎಂದು ತಿಳಿಯೋದೇ ತಪ್ಪು, ಅನವಸ್ಥಾ ದೋಷ ಬರುತ್ತೆ ಅಂತ ಹೇಳಿದ್ದಾರೆ. ಇಲ್ಲ, ಇನ್ನು ನಾನು ಜಗತ್ಕಾರಣವು, ಇಲ್ಲಿ ನಾನು ಜಗತ್ಕಾರಣವು. ಈ ಗೌಡಪಾದ ಹೃದಯ ಮತ್ತೆ ಭಾಷ್ಯವನ್ನ ನೋಡ್ತಾ ಇದ್ದೀವಿ. ಹೇಳ್ರಿ ಜಗತ್ ಕಾರಣ ಅಂತ ಹೇಳ್ರಿ, ಹೇಳ್ರಿ ಇವಾಗ ಯಾರಾದ್ರು. ಅಲ್ಲಿ ಇವಾಗ ತಿಳ್ಕೊಂಡಿದ್ದೀವಲ್ಲ, ಏನ್ ಹೇಳ್ಬೇಕು ಪ್ರಶ್ನೆ ಕೇಳ್ತಾ ಇದ್ದೀನಿ. ಜಗತ್ ಇಲ್ಲೇನೋ ಜಗತ್ ಕಾರಣ ಅಂತಂದ್ರು ಭಗವದ್ಗೀತೆಯಲ್ಲಿ. ಈಗ ಬೆಳಿಗ್ಗೆ ಅದೆಲ್ಲ ಮಾಡಿದ್ವಲ್ಲ, ಅದನ್ನ ಇಟ್ಕೊಂಡು ಈಗ ಜಗತ್ ಕಾರಣ ಅಂತ ಹೇಳ್ರಿ ಅಲ್ಲೇನ್ ಹೇಳ್ಬೇಕು? ಆತ್ಮನು ಯಾವುದರಿಂದಲೂ ಹುಟ್ಟಿಲ್ಲ, ಆತ್ಮನಿಂದ ಯಾವುದೂ ಹುಟ್ಟಿಲ್ಲ. ಹೆಂಗಿದೆ ಸ್ವಾಮಿ? ಇನ್ನು ಸೃಷ್ಟಿ ವಿಚಾರ ಎಲ್ಲಿ ಬಂತು? ಕಾರ್ಯಕಾರಣದ ಪ್ರಶ್ನೆ ಎಲ್ಲಿ ಬಂತು? ಹೇಳಿ ಗೌಡಪಾದರು ಇದನ್ನು ಹೇಳಕ್ ಬಂದಿರೋದು. ಹಗ್ಗ ಅಂತ ಗೊತ್ತಾದ್ಮೇಲೆ ಹಾವಿಗೆ ಹಗ್ಗ ಕಾರಣ ಒಪ್ಕೊಂತೀರ ನೀವು? ಎಲ್ಲಿದೆ? ಇಲ್ವಾ ಅಲ್ಲಿ? ಸ್ವಾಮಿ ನೀವು ಕೊಡೋ ಎಕ್ಸಾಂಪಲ್ ಸರಿ ಇಲ್ಲ ಸ್ವಾಮಿ. ಚಿನ್ನ ಒಡವೆ ಇದೆಯಲ್ವೋ? ಇಟ್ಕೊಡ್ರಿ. ಒಡವೆ ಅಂದ್ರೆ ಏನು? ಕಾರ್ಯ. ಚಿನ್ನ ಅಂದ್ರೆ ಏನು? ಕಾರಣ. ಆಯ್ತು, ನಿನ್ನ ಒಡವೆ ನದಿ ಏನು? ವಾಚಾರಂಭಣಂ ವಿಕಾರೋ ನಾಮದೆ. ಮುಗ್ದೋಯ್ತು ಒಂದೇ ಸಾರಿಗೆ. ಚಿನ್ನವೇ ಹಾಕಿ ತೋರ್ತಾ ಇದೆ ಅಷ್ಟೇ. ಇನ್ನು ಸೃಷ್ಟಿ ಎಲ್ಲ ಆಯ್ತು. ಎಲ್ಲಿದೆ ಸೃಷ್ಟಿ? ಎರಡಿದೆಯೇನೋ? ಇಲ್ಲಿ ಇಲ್ಲಿಂದ ಇಲ್ಲಿಗೆ ಚಿನ್ನ, ಇಲ್ಲಿಂದ ಇಲ್ಲಿಗೆ ಒಡವೆ, ಹೇಳಿ ನೋಡೋಣ. ಇಲ್ಲ. ಆ ಅಂಗಡಿಗೆ ಬಂದು ಗಿರಾಕಿ ಕೇಳ್ತಾನೆ, ನನ್ಗೆ ಈ ಒಡವೆ ಕೊಡು ಅಂತ. ಅಂಗಡಿಯವನು ಹೇಳ್ತಾನೆ ಚಿನ್ನ ತಗೊಂಡೋಗು ಅಂತಾನೆ. ಇವನು ಒಡವೆ ಬೆಲೆ ಎಷ್ಟು ಅಂತಾನೆ, ಅವನು ಚಿನ್ನದ ಬೆಲೆ ಹೇಳ್ತಾನೆ. ಇರೋದು ಒಂದೇ. ವ್ಯವಹಾರದಿಂದ ಅದಕ್ಕೆ ಒಡವೆ ಅಂತೀರ, ಪಾರಮಾರ್ಥಿಕ ದೃಷ್ಟಿಯಿಂದ ಅದು ಚಿನ್ನವೇ. ಎರಡು ಎಲ್ಲಿದೆ ಅಲ್ಲಿ? ವ್ಯವಹಾರ ದೃಷ್ಟಿಯಿಂದ ನೋಡಿದ್ರು ಇಲ್ಲ ನೋಡ್ರಿ. ಹಾಗೆ ಆದ್ದರಿಂದ ಪರಮಾತ್ಮನಿಗೆ ಇನ್ನೊಬ್ಬ ಕಾರಣ ಹುಡುಕೋದಕ್ಕೆ ಚಾನ್ಸಸ್ಸೇ ಇಲ್ಲ. ಇಲ್ಲೂ ಕೂಡ ನಾವು ನೋಡ್ಕೋಬಹುದು. ದ್ವೈತ ಪ್ರಪಂಚದಲ್ಲೂ ಈ ರೀತಿ ನೋಡಿದ್ರೆ ಎರಡೆಲ್ಲಿದೆ? ಇಲ್ಲ. ಆದ್ದರಿಂದ ಪರಮೇಶ್ವರನಾದ ನನ್ನಲ್ಲಿ ಜಗತ್ತೆಲ್ಲವೂ ಪೋಣಿಸಲ್ಪಟ್ಟಿರುವುದು, ಹೆಣೆಯಲ್ಪಟ್ಟಿರುವುದು, ಅನುಸರಿಸಲ್ಪಟ್ಟಿರುವುದು, ಕಟ್ಟಲ್ಪಟ್ಟಿರುವುದು ಅಂತ ಯಾಕೆ ಹೇಳ್ತಾ ಇದ್ದಾರೆ ಇಲ್ಲಿ? ಈಗ ಬೆಳಗ್ಗೆ ನೋಡಿದ್ರೆ ಅದರಲ್ಲಿ ಆತ್ಮನು ಯಾವುದರಿಂದ ಹುಟ್ಟಿಲ್ಲ, ಆತ್ಮನಿಂದ ಯಾವುದು ಹುಟ್ಟಿಲ್ಲ ಅಂತಂದ್ರೆ, ಇಲ್ಲಿ ಹಿಂಗೆ ಹೇಳಿದ್ರೆ ಏನಂತ ಅರ್ಥ ಮಾಡ್ಕೋಬೇಕು? ಪ್ರಶ್ನೆ ಕೇಳ್ತಾ ಇದ್ದೀನಿ. ಬೆಳಿಗ್ಗೆ ಇವಾಗ ಕೆಲವು ಉತ್ತರ ಸಿಕ್ಕಿದೆ, ಅದಕ್ಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಪ್ರಶ್ನೆ ಯಾರು? ಯಾಕೆ? ನಾವು ಹುಟ್ಟಿದೆ ಅಂತ ಇಟ್ಕೊಂಡಿದೀವಲ್ಲ ಸರ್, ನಾವು ಹುಟ್ಟಿದೀವಿ ಅಂತ ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ಬೇಕಲ್ಲ ಸರ್. ನಾವು ಹುಟ್ಟಿಲ್ದೆ ಇರೋರು, ಜನ್ಮ ಇಲ್ಲ, ಎಲ್ಲಾನು ಆತ್ಮ ಸ್ವರೂಪ ಅಂತ ತಿಳ್ಸಕ್ಕೋಸ್ಕರ ಇದು ಉಪಾಯ ಸರ್. ಅಷ್ಟೇ. ಆದ್ದರಿಂದ ಇಲ್ಲಿ ಇದು ನಾವು ದ್ವೈತದಲ್ಲಿ ಇದ್ದೀವಿ, ನಮಗ್ ದ್ವೈತ ಸತ್ಯ. ಆದ್ದರಿಂದ ನನಗೆ ಹಾವೇ ಸತ್ಯ. ನನಗದು ಗೊತ್ತಿಲ್ದಿದ್ದಾಗ ನನಗೆ ಇದು ಸತ್ಯ. ಅದು ಗೊತ್ತಾದ ಮೇಲೆ ಇದು ಎಂದೆಂದೂ ಇಲ್ಲ ಅಂತ ಗೊತ್ತಾಗತ್ತೆ. ಹಾಗೆ ಇಷ್ಟೇ ವ್ಯತ್ಯಾಸ. ಅದಕ್ಕೆ ಹೇಳಿದ್ರಲ್ಲ, ಬೆಳಿಗ್ಗೆ 3 ತರ ವಿದ್ಯಾರ್ಥಿಗಳಿರ್ತಾರೆ: ಉತ್ತಮ, ಮಧ್ಯಮ, ಅಧಮ. ನಾನಿನ್ನೂ ಇಲ್ಲಿ ಅಧಮ ತತ್ವದಲ್ಲಿ ಇದ್ದೀನಿ. ಉತ್ತಮವಾದ ಅಧಮನಿಗೆ ಇವೆಲ್ಲ ಏನು ಹೇಳಲೇಬೇಕಾಗಿಲ್ಲ. ಸೃಷ್ಟಿ ಆಯಿತು, ಇದು ಕಾರ್ಯ ಕಾರಣ ಎಂಥದ್ದು ಇಲ್ಲ. ನಚಿಕೇತ ಏನಾದ್ರು ಕೇಳಿದ್ನ? ಇವೆಲ್ಲ ಎಂಥದ್ದು ಇಲ್ಲ. ಆ ವೈರಾಗ್ಯ ಇರಬೇಕಾಗಿತ್ತು ನನಗೆ. ನಿತ್ಯ ವಸ್ತುಗಳು ವಿವೇಕ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅವನು. ಆವಾಗಲೇ ಯಾವುದು ಸತ್ಯ ಯಾವುದು ಅಸತ್ಯ ಗೊತ್ತಾಗ್ಬಿಟ್ಟಿದೆ ಅವನಿಗೆ. ಬಟ್ ತತ್ವದಲ್ಲಿ ನಿಂತಿಲ್ಲ, ಥಿಯರಿಟಿಕಲ್ ನಾಲೆಡ್ಜ್ ಆಗ್ಬಿಟ್ಟಿದೆ ಅವನಿಗೆ.
ಅದಾದ್ಮೇಲೆ ವೈರಾಗ್ಯ, ಚಕ್ರವರ್ತಿ ಅವನೊಬ್ಬ. ಇಹ ಇಹ ಪರ ಫಲಭೋಗ ವಿರಾಗ, ಈ ಲೋಕ ಪರಲೋಕದಲ್ಲಿ ಏನು ಬೇಡ. ಯಮಧರ್ಮರಾಜ ತಾನು ಸೀಟ್ ಕೊಡ್ತೀನಿ ಅಂದ್ರೆ ಕನಸ್ನಲ್ಲೂ ಬೇಡ, ಹೈಕ ನೀನೆ. ಹೆಂಗಿರ್ಬೇಕು ಅವನು. ಮತ್ತೆ ಷಟ್ ಸಂಪತ್ತಿ ಅವನಲ್ಲಿ ತಾಂಡವಾಡ್ತಾ ಇತ್ತು. ನನಗೆ ಈ ಮೋಕ್ಷವೇ ಬೇಕು, ಇನ್ನೇನು ಬೇಡ ಅಂತ ಕೂತ್ಕೊಂಡಿದ್ದ ಅವನು. ಸಾಧನೆಗಳು ಮಾಡಿಲ್ವ ಅವನು? 3 ದಿವಸ ಉಪವಾಸ ಮಾಡಿದ್ದ. ನಾವು ಯಾವಾಗ ಮಾಡಿದ್ದೀವಿ? ಎಲ್ಲ ಆಗ್ಬಿಟ್ಟಿದೆ, ಎಲ್ಲ ಸಾಧನೆಗಳು ಮಾಡಿ ಕೂತ್ಬಿಟ್ಟಿದ್ದಾನೆ. ಅಂಥವನಿಗೆ ಈ ಸೃಷ್ಟಿ ವಿಚಾರ ಹೇಳಕ್ ಹೋಗ್ಬೇಕೇನೋ? ಏನೂ ಆಗಿಲ್ಲ ಅಂತಾನು. ಅಂಥವನು ಉತ್ತಮಾಧಿಕಾರಿ. ಮಧ್ಯಮಾಧಿಕಾರಿಗಳು ನಾವು ಇಲ್ಲೇ ನಿಂತಿರ್ತೀವಿ, ಅಯ್ಯೋ ಸೃಷ್ಟಿ ಆಯ್ತಲ್ಲ ಅಂತ ನಾವು ಅದಕ್ಕೋಸ್ಕರ ಹೌದಪ್ಪ ಸೃಷ್ಟಿ ಆಯ್ತು ಅಂತ ಇಟ್ಕೋ ಅಂತ ಹೇಳಿ ಕರ್ಕೊಂಡು ಹೋಗ್ಬೇಕು. ಇಷ್ಟೇ ವ್ಯತ್ಯಾಸಪ್ಪ, ಅಷ್ಟೇ. ಇನ್ನ ಭಗವಂತನ ವಿಭೂತಿಗಳನ್ನ ಹೇಳ್ತಾರೆ. ಅಲ್ಲಿಗೆ ಎಷ್ಟು 7 ಮಂತ್ರ ಆಯಿತು, ಇನ್ನೂ 7 ಏನೋ ಇದೆ. ಭಗವಂತನ ವಿಭೂತಿಗಳು ಇಲ್ಲಿಂದ ಶುರುವಾಗುತ್ತೆ. ಸೇಮ್ ಎಲ್ಲ ಎಷ್ಟೊಂದು ವಿಭೂತಿಗಳನ್ನ ಹೇಳ್ತಾ ಹೋಗ್ತಾರೆ. ನೋಡೋಣ ನಾಳೆ. ಜೈ ಶ್ರೀರಾಮ್. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್. ಜೈ ಶ್ರೀರಾಮ್. ಓಕೆ ಜೈ ಶ್ರೀರಾಮ್ ಸರ್. ಓಕೆ. ಜೈ ಜೈ ಶ್ರೀ